ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ವಾರದಲ್ಲಿ ನಾವು ಸ್ನೇಹಿತರು ಅಂತೇಳಿದ್ರೆ ಸ್ನೇಹ ಅಂತೇಳಿದ್ರೆ ಸ್ನೇಹಿತರು ಅಂತೇಳಿದ್ರೆ ಏನು, ಸ್ನೇಹ ಒಳ್ಳೆ ಸ್ನೇಹಿತರು ಅಂತೇಳಿದ್ರೆ ಯಾರು, ಕೆಟ್ಟ ಸ್ನೇಹಿತರು ಅಂತೇಳಿದ್ರೆ ಯಾರು, ಮತ್ತು ಸ್ನೇಹಿತರು ಅಂತೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅಂತೇಳಿ ನಾವು ಹಲವಾರು ಸಂಗತಿಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆವು. ಅದರ ಮುಂದುವರೆದ ಭಾಗವಾಗಿ ನಾವು ಈ ದಿನ ಒಳ್ಳೆಯ ಫ್ರೆಂಡ್ಶಿಪ್ ಗುಡ್ ಫ್ರೆಂಡ್ಶಿಪ್ ಅಂತೇಳಿದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಒಳ್ಳೆಯ ಸ್ನೇಹಿತರು ಅಂತೇಳಿದ್ರೆ ಯಾರು, ಒಳ್ಳೆಯ ಸ್ನೇಹಿತರು ಯಾವ ರೀತಿಯಾಗಿರ್ತಾರೆ, ಒಳ್ಳೆಯ ಸ್ನೇಹ ಅಂತೇಳಿದ್ರೆ ಏನು, ಒಳ್ಳೆಯ ಸ್ನೇಹಿತರಲ್ಲಿ ಏನೆಲ್ಲ ಗುಣಲಕ್ಷಣಗಳಿರುವಂಥದ್ದಾಗಿದೆ. ಸೊ ಒಳ್ಳೆಯ ಸ್ನೇಹಿತರುಗಳನ್ನು ನಾವು ಯಾವ ರೀತಿ ಇಟ್ಕೊಳ್ಬೇಕು, ಒಳ್ಳೆಯ ಸ್ನೇಹಿತರು ಅಂತೇಳಿ ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇವೆಲ್ಲವನ್ನು ನಾವು ಒಂದೊಂದಾಗಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ಧ್ಯಾನ ಮಾಡ್ತಾ ಹೋಗೋಣ ಒಂದೊಂದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಎಲ್ಲರೂ ಸಹ ಗುಡ್ ಫ್ರೆಂಡ್ಸ್ ಆರ್ ರೇರ್, ಕೀಪ್ ದೆಮ್ ವಿತ್ ಕೇರ್ ಅಂತೇಳಿ ಹೇಳೋದನ್ನು ನೋಡ್ತೇವೆ ಇಂಗ್ಲೀಷಲ್ಲಿ. ಅಂದರೆ ಒಳ್ಳೆಯ ಸ್ನೇಹಿತರು ಬಹಳ ವಿರಳ, ಅಪರೂಪ, ಅವ್ರನ್ನ ನೀವು ಜೋಪಾನವಾಗಿ ಜೋಪಾನವಾಗಿ ಇಟ್ಕೊಳ್ರಿ ಅಂತೇಳಿ ಅದರ ಅರ್ಥ. ಹಾಗಾಗಿ ಈ ಒಳ್ಳೆಯ ಸ್ನೇಹಿತರು ಅನ್ನೋದು ಬಹಳ ಮುಖ್ಯ. ಒಳ್ಳೆಯ ಸ್ನೇಹಿತರು ಇರುವಂಥದ್ದು ಬಹಳ ಮುಖ್ಯ. ಸೊ ಈ ಒಳ್ಳೆಯ ಸ್ನೇಹಿತರು ಅಂತ ನೋಡುವಾಗ ನಾವು ನೋಡ್ತೇವೆ, ಅನೇಕರು ನಿಮಗೆ ಫೇಸ್ಬುಕ್ಕಲ್ಲಿರ್ಬೋದು, ಟ್ವಿಟರ್ಲಿರ್ಬೋದು, ಬೇರೆ ಆನ್ಲೈನ್ ಆನ್ಲೈನ್ನಲ್ಲಿ ಇರುವಂಥ ಆ್ಯಪ್ಗಳ ಮೂಲಕವಾಗಿ ನಿಮ್ಗೆ ಅನೇಕ ಸ್ನೇಹಿತರು ಪರಿಚಯ ಆಗ್ಬೋದು, ಒಳ್ಳೆ ರೀತಿ ಕಾಣಿಸ್ಕೊಳ್ಬೋದು. ಇಲ್ಲ ನಿಮ್ಮೊಂದಿಗೆ ಒಳ್ಳೆಯ ಸ್ನೇಹಿತರು ಇರ್ಬೋದು, ಆದರೆ ಈಗ ಹೇಳುವಂಥ ಈ ಸಂದೇಶದ ಮುಖಾಂತರವಾಗಿ ನಿಮಗೆ ಖಂಡಿತವಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಜವಾದ ಸ್ನೇಹಿತ ಯಾರು, ಒಳ್ಳೆಯ ಸ್ನೇಹ ಅಂತೇಳಿದ್ರೆ ಏನು, ಒಳ್ಳೆಯ ಸ್ನೇಹಿತರು ಯಾವ ರೀತಿಯಾಗಿರ್ತಾರೆ ಅಂತೇಳಿ ನಿಮಗೆ ಖಂಡಿತವಾಗಿ ಅರ್ಥ ಆಗುವಂಥದ್ದಾಗಿದೆ. ಹಾಗಾಗಿ ಇದು ಸಂದೇಶವನ್ನು ನೀವು ಶ್ರದ್ಧೆಯಿಂದ ಆಲಿಸಬೇಕು ಅಂತೇಳಿ ನಾವು ಕೇಳ್ಕೊಳ್ತೇವೆ. ನಾವು ನೋಡ್ತೇವೆ, ಈ ಒಳ್ಳೆಯ ಸ್ನೇಹಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂತ ನೋಡುವಾಗ ದಾವೀದ ಮತ್ತು ಯೋನಾತನನ ಸ್ನೇಹ ಏನಿದೆ, ಇದು ಅತ್ಯುತ್ತಮವಾದ ಉದಾಹರಣೆಯಾಗಿರುವಂಥದ್ದಾಗಿದೆ. ಯಾಕಂತೇಳಿದ್ರೆ ದಾವೀದ ನೋಡಬೇಕಾದ್ರೆ ಒಬ್ಬ ಕುರುಬನಾಗಿರ್ತಾನೆ, ದಾವೀದನು ಒಬ್ಬ ಕುರಿಕಾಯನಾಗಿರ್ತಾನೆ. ಯೋನಾತನ ಯಾರು ಅಂತ ನೋಡಬೇಕಾದ್ರೆ ಅವನು ರಾಜಕುಮಾರನಾಗಿರ್ತಾನೆ. ಸೊ ಈ ದಾವೀದ ನೋಡಬೇಕಾದ್ರಲ್ಲಿ ಅವನು ಕುರಿ ಕಾಯ್ಕೊಂಡು ಬೆಳೆದಿರುವಂಥ ವ್ಯಕ್ತಿ. ಆದರೆ ಯೋನಾತನ ಯಾರು, ಇವನು ಅರಮನೆಯಲ್ಲಿ ಬೆಳೆದಂಥವನು, ಯುದ್ಧ ಕಲೆಗಳಲ್ಲಿ ಮತ್ತು ಒಳ್ಳೆ ಎಜುಕೇಷನ್ಗಳನ್ನ ತೆಗೆದುಕೊಂಡಂಥ ವ್ಯಕ್ತಿ, ಯುದ್ಧ ಕಲೆಗಳನ್ನು ತರಬೇತಿ ಪಡೆದಿರುವಂಥವನು, ಒಳ್ಳೆ ಎಜುಕೇಷನ್ ಪಡೆದುಕೊಂಡು ಬೆಳೆದಿರುವಂಥ ವ್ಯಕ್ತಿ. ಆದರೆ ದಾವೀದನು ಬೆತ್ಲೆಹೇಮಲ್ಲಿ ಪುಟ್ಟ ಪಟ್ಟಣದಲ್ಲಿ ಕುರಿಗಳನ್ನು ಮೇಯಿಸ್ಕೊಂಡು ಕುರಿಗಳನ್ನು ಕಾಯ್ಕೊಂಡು ಬೆಳೆದಂಥ ವ್ಯಕ್ತಿ. ಸೊ ಇವರಿಬ್ಬರು ನೋಡಬೇಕಾದ್ರೆ ಅಜಗಜಾಂತರ ಅಂತ ಹೇಳ್ತಾರೆ. ಬಹಳ ಕಂಪೇರ್ ಮಾಡೋದಕ್ಕೆ ಆಗಲ್ಲ, ಆ ರೀತಿಯಾಗಿರುವಂಥ ವ್ಯಕ್ತಿಗಳು. ಆದರೆ ಈ ಯೋನಾತನ ಮತ್ತು ದಾವೀದ ಏನಿದ್ದಾರೆ, ಇವರು ಸ್ನೇಹಿತರಾಗೋದನ್ನು ನೋಡ್ತೇವೆ. ಈ ಸ್ನೇಹ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡುವಾಗ ನಾವು ನೋಡ್ತೇವೆ, ಒಂದು ಸಮವೇಲ 17ನೇ ಅಧ್ಯಾಯ 50ನೇ ವಾಕ್ಯದಲ್ಲಿ, 17ನೇ ಅಧ್ಯಾಯ, 1 Samuel chapter 17 verse 50, 1 ಸಮವೇಲ 17ನೇ ಅಧ್ಯಾಯ, 1 ಸಮವೇಲ 17ನೇ ಅಧ್ಯಾಯ 50ನೇ ವಾಕ್ಯವನ್ನು ನೋಡುವಾಗ ನೋಡಿ, ದಾವೀದ ಯಾವ ರೀತಿಯಾಗಿ ಗೊಲಿಯಾತನನ್ನು ಹೊಡೆದು ಬೀಳಿಸೋದನ್ನು ನೋಡ್ತೇವೆ. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತವನ ಕತ್ತಿಯನ್ನು ಹಿರಿದು ಅದರಿಂದಲೇ ಅವನ ತಲೆಯನ್ನು ಕಡಿದವನನ್ನು ಸಾಯಿಸಿದನು. ಸೊ ಈ ಪ್ರಕಾರ ದಾವೀದನ ಕತ್ತಿಯಿಂದಲ್ಲ, ಬರೀ ಒಂದು ಕವಣೆಯ ಕಲ್ಲಿಂದ ಫಿಲಿಸ್ಟಿಯನನ್ನು ಸೋಲಿಸಿ ಕೊಂದು ಹಾಕಿದನು. ಫಿಲಿಸ್ಟಿಯರು ತಮ್ಮ ರಣವೀರನು ಸತ್ತು ಹೋದದ್ದನ್ನು ಕಂಡು ಓಡಿ ಹೋದರು. ಸೊ ಯಾವಾಗ ದಾವೀದ
ಗೊಲಿಯಾತನನ್ನು ಹೊಡೆದು ಸಾಯಿಸ್ತಾನೆ. ಆವಾಗ ಅದಾದ ನಂತರ ನೋಡಬೇಕಾದ್ರೆ ಯೋನಾತನ ದಾವೀದ ಸ್ನೇಹಿತರಾಗೋದನ್ನು ನಾವು ನೋಡ್ತೇವೆ. ಅದಕ್ಕಿಂತ ಮುಂಚೆ ನೋಡಬೇಕಾದ್ರೆ ನಾವು ನೋಡ್ತೇವೆ 1 ಸಮುವೇಲ 14ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡುವಾಗ 1 ಸಮುವೇಲ 14ನೇ ಅಧ್ಯಾಯ 14ನೇ ವಾಕ್ಯವನ್ನು ನೋಡುವಾಗ ನಾವು ನೋಡ್ತೇವೆ ಆತನು ಸಹ ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಆದರೆ ಅವನು ಬಂದು 14ನೇ ಅಧ್ಯಾಯ 14ನೇ ವಾಕ್ಯ ನೋಡ್ಬೇಕಾದ್ರೆ ಅವರು ಒಂದು ಜೋಡಿ ಎತ್ತು ಒಪ್ಪತ್ತಿನಲ್ಲಿ ಉಳುವಷ್ಟು ಭೂಮಿಯಲ್ಲೇ ಸುಮಾರು 20 ಮಂದಿಯನ್ನು ವಧಿಸಿದರು. ಸೊ ನಾವು ನೋಡ್ತಾ ಇದ್ದೇವೆ ಈ ಯೋನಾತನ ಮಾಡೋದಕ್ಕಿಂತಲೂ ವಿಶೇಷವಾಗಿ ದಾವೀದನು ಕಾರ್ಯವನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಸೊ ಯಾವ ರೀತಿಯಾಗಿ ದಾವೀದ ಈ ಫಿಲಿಸ್ಟಿಯನ್ನ ಕೊಂದ ನಂತರ ಫಿಲಿಸ್ಟಿಯ ಸೈನ್ಯ ದಿಕ್ಕಾಪಾಲಾಗಿ ಓಡೋಗುತ್ತೆ. ಸೊ ಅದಾದ ನಂತರ ನೋಡಬೇಕಾದ್ರೆ ಯೋನಾತನ ದಾವೀದ ಇಬ್ಬರು ಸ್ನೇಹಿತರಾಗೋದನ್ನು ನಾವು ನೋಡ್ತೇವೆ. ಈ ಸ್ನೇಹವನ್ನು ನೋಡುವಾಗ ಇದು ಅತ್ಯುತ್ತಮವಾದಂಥ ಸ್ನೇಹ ಇದಾಗಿರುವಂಥದ್ದಾಗಿದೆ. ಬೆಸ್ಟ್ ಎಕ್ಸಾಂಪಲ್ನ ನಾವು ಕೊಡ್ಬೋದು. ನಾವು ನೋಡ್ತೇವೆ 1 ಸಮುವೇಲ 17ನೇ ಅಧ್ಯಾಯ 57ನೇ ವಾಕ್ಯವನ್ನು ನೋಡುವಾಗ 1 ಸಮುವೇಲ 1 Samuel chapter 17 verse 57 1 ಸಮುವೇಲ 17ನೇ ಅಧ್ಯಾಯ 57ನೇ ವಾಕ್ಯವನ್ನು ನೋಡುವಾಗ ದಾವೀದನು ಫಿಲಿಸ್ಟಿಯನನ್ನು ಕೊಂದು ಅವನ ತಲೆಯನ್ನು ಹಿಡಿದುಕೊಂಡು ಹಿಂದಿರುಗಿ ಬರುವಾಗ ಅಬ್ನೇರನು ಅವನನ್ನು ಕರೆದು ಸೌಲನ ಮುಂದೆ ನಿಲ್ಲಿಸಿದನು. ಸೊ ದಾವೀದ ಸೌಲನ ಮುಂದೆ ಬರೋದನ್ನು ನೋಡ್ತೇವೆ. ಅದಾದ ನಂತರ ನಾವು ನೋಡ್ತೇವೆ 18ನೇ ಅಧ್ಯಾಯ 1 ಸಮುವೇಲ 18ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಪ್ರೈಸ್ ಗಾಡ್. ಯಾವ ರೀತಿ ಪ್ರೀತಿ ಮಾಡ್ತೀನಂತೆ? ಯೋನಾತನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ನೋಡಿದ್ರ? ಅಂದರೆ ಅವನ ಪ್ರಾಣದಷ್ಟೇ ಪ್ರೀತಿ ಮಾಡೋದನ್ನು ನಾವು ನೋಡ್ತೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಲ್ಲ ಯವನಸ್ಥರೇ, ನಿಮ್ಮ ಜೊತೆ ಇರುವಂಥ ಸ್ನೇಹಿತರು ಯಾವ ರೀತಿಯಾದಂಥ ಸ್ನೇಹಿತರಾಗಿದ್ದಾರೆ? ನಿಮ್ಮ ಆತ್ಮದಲ್ಲಿ ಒಂದಾಗಿರುವ ಹಾಗೆ ಒನ್ನೆಸ್ ಇದೆಯಾ? ಮತ್ತು ತನ್ನಂತೆಯೇ ಪ್ರೀತಿಸುವುದು ಅಂದರೆ ಅವನನ್ನು ಯಾವ ರೀತಿ ಪ್ರೀತಿ ಮಾಡ್ಕೊಳ್ತಾರೆ? ಈಗ ಅವರು ಯಾವ ರೀತಿ ಪ್ರೀತಿ ಮಾಡ್ಕೊಳ್ತಾರೆ? ಒಳ್ಳೆಯ ಉಡುಪಾಗಿರ್ಬೋದು, ಒಳ್ಳೆಯ ಆಹಾರ ಆಗಿರ್ಬೋದು, ಒಳ್ಳೆಯ ಎಜುಕೇಷನ್ ಆಗಿರ್ಬೋದು, ಒಳ್ಳೆಯ ಸಂಭಾಷಣೆ ಆಗಿರ್ಬೋದು, ಒಳ್ಳೆಯ ಹವ್ಯಾಸಗಳಿರ್ಬೋದು, ಉನ್ನತವಾದ ಉದ್ದೇಶಗಳಿರ್ಬೋದು. ಸೊ ಈ ರೀತಿಯಾಗಿ ಆತನಲ್ಲಿ ಇರಬೇಕಾದ್ರೆ ಅದೇ ರೀತಿಯಾಗಿ ತನ್ನ ಸ್ನೇಹಿತನಲ್ಲೂ ಸಹ ಅದೇ ರೀತಿಯಾಗಿ ಅವನು ಸಹ ಇರಬೇಕು ಅಂತೇಳಿ ಬಯಸುವಂಥವನು ನಿಜವಾದ ಸ್ನೇಹಿತನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಹಾಲೆಲೂಯ. ಸೊ ಹಾಗಾಗಿ ನಮ್ಮ ಜೊತೆ ಇರುವಂಥ ಸ್ನೇಹಿತರು, ಈಗ ನಿಮ್ಮ ಜೊತೆ ಇರುವಂಥ ಸ್ನೇಹಿತರು, ಇಲ್ಲ ನೀವು ಮಾಡ್ಕೊಳ್ಬೇಕು ಅಂತ ಇರುವಂಥ ಸ್ನೇಹಿತರು ಈ ರೀತಿಯಾಗಿ ತನ್ನ ಪ್ರಾಣದಂತೆಯೇ ತಮ್ಮ ಜೀವದಂತೆಯೇ ನಿಮ್ಮನ್ನು ಪ್ರೀತಿ ಮಾಡುವಂಥ ಸ್ನೇಹಿತರು ಇದರ ಇಲ್ವಾ ನಿಮ್ಮೊಂದಿಗೆ ಅಂಥೇಳಿ ಆಲೋಚನೆ ಮಾಡಿ ನೋಡ್ರಿ. ಈ ರೀತಿಯಾಗಿ ನಿಮಗೆ ನಿಜವಾಗ್ಲೂ ಸ್ನೇಹಿತರು ಸಿಕ್ತು ಅಂತ ಹೇಳಿದ್ರೆ ನೀವೇ ಭಾಗ್ಯವಂತರು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ನೋಡ್ತೇವೆ ಈ ಸ್ನೇಹ ಏನಿದೆ ನಾವು ನೋಡ್ತೇವೆ 1 ಸಮುವೇಲ 18ನೇ ಅಧ್ಯಾಯ 5 ಮತ್ತು 7ನೇ ವಾಕ್ಯವನ್ನು ನೋಡುವಾಗ 1 ಸಮುವೇಲ 18ನೇ ಅಧ್ಯಾಯ 5 ಮತ್ತು 7ನೇ ವಾಕ್ಯವನ್ನು ನೋಡುವಾಗ ದಾವೀದನಾದರೂ ಸೌಲನು ಎಲ್ಲಿಗೆ ಕಳಿಸಿದರೂ ಹೋಗಿ ಎಲ್ಲವನ್ನ ವಿವೇಕದಿಂದ ನಡೆಸಿದನು. ಸೌಲನು ಇವನನ್ನು ಸೇನಾಪತಿಯಾಗಿ ನೇಮಿಸಿದನು. ಇದು ಅವನ ಸೇವಕರಿಗೂ ಎಲ್ಲ ಜನರಿಗೂ ಸಮ್ಮತವಾಯಿತು. ದಾವೀದನು ಫಿಲಿಸ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ
ಅರಸನಾದ ಸೌಲನನ್ನು ಎದುರುಗೊಂಡರು. ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು ಹಾಡಿದರು. ಈ ಮಾತುಗಳ ದೆಸೆಯಿಂದ ಸೌಲನಿಗೆ ಬಹು ವ್ಯಸನವೂ ಕೋಪವೂ ಉಂಟಾಯಿತು. ಅವನು ದಾವೀದನು 10,000 ಗಟ್ಟಲೆಯಾಗಿ ಕೊಂದನೆಂದು ತಾನು 1000 ಗಟ್ಟಲೆಯಾಗಿ ಕೊಂದನೆಂದು ಹಾಡುತ್ತಾರಲ್ಲ, ರಾಜತ್ವದ ಹೊರತು ಅವನಿಗೆ ಇನ್ನೇನು ಕಡಿಮೆಯಾದ ಹಾಗಾಯಿತು ಅಂದುಕೊಂಡನು. ನೋಡಿದ್ರ ಇಲ್ಲಿ ಯಾವ ರೀತಿಯಾಗಿ ಸೌಲ ಅಸೂಯೆ ಪಡೋದನ್ನು ನೋಡ್ತೇವೆ. ಸೌಲ ದಾವೀದನ ಮೇಲೆ ಅಸೂಯೆ ಪಡೋದನ್ನು ನೋಡ್ತೇವೆ, ಹೊಟ್ಟೆ ಕಿಚ್ಚು ಪಡೋದನ್ನು ನೋಡ್ತೇವೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ಆತನ ಇರಬೇಕಾದ್ರೆ, ಆದರೆ ಒಂದು ಬಾರಿ ಸಹ ಬೈಬಲ್ನಲ್ಲಿ ಬರೆದಿಲ್ಲ ಯೋನಾತನನು ದಾವೀದನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟ ಅಂತೇಳಿ ಬರೆದಿಲ್ಲ. ಅವನ ಏಳ್ಗೆಯನ್ನು ನೋಡಿ, ಅವನ ಕೆಲಸವನ್ನು ನೋಡಿ ದಾವೀದನಲ್ಲಿ ಸಂತೋಷಪಟ್ಟನೇ ಹೊರತು ಸೌಲನ ರೀತಿಯಲ್ಲಿ ಹೊಟ್ಟೆ ಕಿಚ್ಚು ಪಡಲಿಲ್ಲ. ನಿಮ್ಮ ನಿಜವಾದ ಸ್ನೇಹಿತ ಅವನಾಗಿತ್ತು ಅಂತೇಳಿದ್ರೆ, ನಿಜವಾದ ಸ್ನೇಹಿತ ನಿಮ್ಮ ಜೊತೆ ಇತ್ತು ಅಂತೇಳಿದ್ರೆ, ಅವನು ನಿಮ್ಮ ಏಳ್ಗೆಯನ್ನು ನೋಡಿ, ನೀವು ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಿದ್ದೀರ ನೋಡ್ರಿ, ಅದನ್ನು ನೋಡಿ ಆತನು ಸಂತೋಷ ಪಡ್ತಾನೆ ಹೊರತು ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನಿಮ್ಮನ್ನು ನೋಡಿ ದ್ವೇಷ ಪಡೋದಿಲ್ಲ, ಅಸೂಯೆ ಪಡೋದಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಅದಕ್ಕೆ ಹೇಳೋದು, ಈ ನಿಜವಾದ ಸ್ನೇಹ ಅನ್ನೋದು ಎಷ್ಟು ಮುಖ್ಯವಾದದ್ದು, ನಿಜವಾದ ಸ್ನೇಹಿತನ ಗುಣ ಯಾವ ರೀತಿಯಾಗಿದೆ ಅಂತೇಳಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ನೋಡ್ರಿ, ಈ ಸ್ನೇಹ ನೋಡಬೇಕಾದ್ರೆ ನಾವು ನೋಡ್ತೇವೆ, ಯೋನಾತನನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ದಾವೀದನಿಗೆ 1 ಸಮುವೇಲ 18ನೇ ಅಧ್ಯಾಯ 1 ಮತ್ತು 4 ನೋಡಬೇಕಾದ್ರೆ, 1ನೇ ವಾಕ್ಯ 4ನೇ ವಾಕ್ಯ ನೋಡಬೇಕಾದ್ರೆ, ಯೋನಾತನನು ತನ್ನ ಧರಿಸಿದ್ದ ನಿಲುವಂಗಿಯನ್ನು ತೆಗೆದು ದಾವೀದನಿಗೆ ಕೊಟ್ಟನು. ಅದರ ಜೊತೆಗೆ ಅವನ ನಿಲುವಂಗಿಯನ್ನು ಮತ್ತು ಅವನ ಕತ್ತಿ, ಬಿಲ್ಲು ಮತ್ತು ಅವನ ನಡುಕಟ್ಟನ್ನು ಸಹ ಕೊಟ್ಟನು. ಅಂದರೆ ಒಬ್ಬ ರಾಜಕುಮಾರ ಯಾವ ರೀತಿಯಾಗಿ ಆತನ ನಿಲುವಂಗಿ ಮತ್ತು ಕತ್ತಿ, ಬಿಲ್ಲು, ನಡುಕಟ್ಟನ್ನು ತೆಗೆದುಕೊಡೋದನ್ನು ನೋಡುತ್ತೇವೆ. ಅಂದರೆ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾನೆ, ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾನೆ, ಈಕ್ವಲ್ ಆಗಿ ಟ್ರೀಟ್ ಮಾಡೋದನ್ನು ನೋಡ್ತೇವೆ. ನೋಡಿ, ನಿಮ್ಮ ಸ್ನೇಹಿತರು, ನಿಮ್ಮ ಒಳ್ಳೆ ಫ್ರೆಂಡ್ ಇತ್ತು ಅಂತ ಹೇಳಿದ್ರೆ ನಿಮ್ಮನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ. ನಿಮ್ಮನ್ನು ಕೀಳಾಗಿ ನಡೆಸ್ಕೊಳ್ಳೋದಿಲ್ಲ, ನಿಮ್ಮನ್ನು ಅವಹೇಳನ ಮಾಡೋದಿಲ್ಲ, ನಿಮ್ಮನ್ನು ಅಪಹಾಸ್ಯ ಮಾಡೋದಿಲ್ಲ, ನಿಮಗೆ ವಿರುದ್ಧವಾಗಿ ಚಾಡಿಗಳನ್ನು ಹೇಳೋದಿಲ್ಲ, ನಿಮಗೆ ಕೆಟ್ಟದ್ದನ್ನು ಬಯಸೋದಿಲ್ಲ. ನಿಮ್ಮ ಏಳ್ಗೆಯನ್ನು, ನೀವು ಯಾವಾಗಲೂ ಚೆನ್ನಾಗಿರೋದನ್ನು ನಿಜವಾದ ಸ್ನೇಹಿತ ಬಯಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಯಾವಾಗ ಸೌಲನು ದಾವೀದನನ್ನು ಕೊಲ್ಲಬೇಕು ಅಂತ ನೋಡುವಾಗ, ಆಗ ಯೋನಾತನನು ದಾವೀದನನ್ನು ಬಚಾವ್ ಮಾಡೋದನ್ನು ನೋಡ್ತೇವೆ. 1 ಸಮುವೇಲ 20ನೇ ಅಧ್ಯಾಯ 42ನೇ ವಾಕ್ಯ ನೋಡುವಾಗ, 1 Samuel chapter 20 verse 42. 1 Samuel chapter 20 verse 42. 1 ಸಮುವೇಲ 20ನೇ ಅಧ್ಯಾಯ 42ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಅನಂತರ ಯೋನಾತನನು ದಾವೀದನಿಗೆ, ಸಮಾಧಾನ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆಯಿಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವಲ್ಲ, ಆತನೇ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ತರುವಾಯ ದಾವೀದನು ಹೊರಟು ಹೋದನು, ಯೋನಾತನನು ಊರೊಳಕ್ಕೆ ಬಂದನು. ನೋಡಿದ್ರ ಯಾವ ರೀತಿಯಾಗಿ ಆತನು ದಾವೀದನನ್ನು ಬಚಾವ್ ಮಾಡೋದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ಅವರು ಬೇರ್ಪಡುವಾಗ ನೋಡಬೇಕಾದ್ರೆ ಅವರು ಅಳದನ್ನು ನೋಡ್ತಾರೆ. ಯಾವ ರೀತಿಯಾಗಿ ಬೇರ್ಪಡುವಿಕೆ ಅವ್ರಿಗೆ ಎಷ್ಟು ನೋವನ್ನು ಉಂಟು ಮಾಡಿದೆ ಅದನ್ನು ಇಲ್ಲಿ ಬರೆದಿದೆ. ಯಾವ ರೀತಿ ನಿಜವಾದ ಸ್ನೇಹಿತ ಅವನನ್ನು ಬಿಟ್ಟು ಹೋಗುವಾಗ ಅವನು ಯಾವ ರೀತಿಯಾಗಿ ಅವನ ಮನಸ್ಸು ನೋವಾಗಿತ್ತು, ಯಾವ ರೀತಿಯಾಗಿ ಅವನಿಗೆ ದುಃಖ ಆಗಿತ್ತು ಅಂತೇಳಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ನಿಜವಾದ ಸ್ನೇಹ ಖಂಡಿತವಾಗಿ ಇತ್ತು ಅಂತೇಳಿದ್ರೆ ಅದು ಅವರ ಅಗಲುವಿಕೆ ದುಃಖ ತರುವಂಥದ್ದಾಗಿದೆ. ಮತ್ತು ಯಾವುದೇ ಸನ್ನಿವೇಶಗಳಲ್ಲೂ ಸಹ ಸೌಲ ಯಾರು? ಯೋನಾತನನ ತಂದೆ. ಸೊ ಆ ರೀತಿಯಾದ ತಂದೆಯನ್ನೇ
ತಂದೆಗಿಂತಲೂ ತಂದೆ ತನ್ನ ಸ್ನೇಹಿತನಿಗೆ ಮೋಸ ಮಾಡಬೇಕು, ಆತನ ಜೀವನ ತೆಗಿಬೇಕು ಅಂತ ನೋಡಿದ್ರೂ ಸ್ನೇಹದ ನಿಮಿತ್ತವಾಗಿ ಏನು ನಿಜವಾದ ಸ್ನೇಹಕ್ಕೋಸ್ಕರ ಆತನು ದಾವೀದನನ್ನು ಬಚಾವ್ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ನಾವು ನೋಡ್ತೇವೆ ಈ ದಾವೀದ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತನು ಯೋನಾತನನ ಸಹೋದರಿ ಮೀಕಲನ್ನು ಮದುವೆ ಆಗಿರ್ತಾನೆ. ಹಲ್ಲೆಲೂಯಾ. ಇದಾದ ನಂತರ ನೋಡಬೇಕಾದ್ರೆ ದಾವೀದನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಸ್ನೇಹವನ್ನು ಆತನು ಮರೆಯೋದಿಲ್ಲ. ನಿಜವಾದ ಸ್ನೇಹ ಯಾವುದೇ ಕಾರಣಕ್ಕೂ ಎಷ್ಟೇ ವರ್ಷಗಳಾಯಿತು ಅಂತ ಹೇಳಿದ್ರು ಮರೆಯೋದಿಲ್ಲ. ಅದಕ್ಕೆ ಏನೋ ಆನ್ಲೈನ್ನಲ್ಲಿ ಟಾಟಾ ಬಾಯ್ ಬಾಯ್ ಈ ಥರ ಇದಲ್ಲ. ನಿಜವಾದ ಸ್ನೇಹ ಯಾವುದೇ ಕಾರಣಕ್ಕೂ ಸಹ ಎಷ್ಟೇ ವರ್ಷಗಳಿತ್ತು ಅಂತ ಹೇಳಿದ್ರದು ಮರೆಯೋಕ್ಕಾಗೋದಿಲ್ಲ. ನಾವು ನೋಡ್ತೇವೆ ದಾವೀದ ಯಾವ ರೀತಿಯಾಗಿ ಯೋನಾತನನ ಮಗನನ್ನು ಯಾವ ರೀತಿಯಾಗಿ ನೋಡಿಕೊಂಡ ಅನ್ನೋದನ್ನು ನಾವು ನೋಡ್ತೇವೆ. ಯಾವ ರೀತಿಯಾಗಿ ಯೋನಾತನನ ಮಗನನ್ನು ನೋಡ್ಕೊಂಡ ಅಂತೇಳ್ಬಿಟ್ಟು ನಾವು ನೋಡ್ತೇವೆ. ಸೆಕೆಂಡ್ ಸ್ಯಾಮ್ಯುಯಲ್ 2 ಸಮುವೇಲ 9ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡುವಾಗ, ಚೀಬನು ಅರಸನಿಗೆ ಒಡೆಯನಾದ ಅರಸನ ಅಪ್ಪಣೆಯಂತೆ ಸೇವಕನು ನಡೆಯುವನು ಎಂದು ಉತ್ತರ ಕೊಟ್ಟನು. ಈ ಪ್ರಕಾರ ಮೆಫಿಬೋಶೇತನು ರಾಜಪುತ್ರರಂತೆ ಅರಸನ ಪಂಕ್ತಿಯಲ್ಲಿ ಊಟ ಮಾಡುವವನಾದನು. ಹಲ್ಲೆಲೂಯಾ. ಈ ಮೆಫಿಬೋಶೇತ ಯಾರು ಅಂತ ನೋಡಬೇಕಾದ್ರೆ ಇವನು ಯೋನಾತನನ ಮಗ. ಅವನನ್ನು ರಾಜಪುತ್ರರಲ್ಲಿ ಒಬ್ಬನಂತಂದರೆ ಈಕ್ವಲ್ ಆಗಿ, ರಾಜಪುತ್ರರಲ್ಲಿ ಒಬ್ಬನಂತೆ ಅವರ ಸರಿಸಮಾನವಾಗಿ ಈಕ್ವಲ್ ಆಗಿ ಅವರು ದಾವೀದನ ಮೇಜಿನ ಬಳಿ ಊಟ ಮಾಡೋದನ್ನು ನೋಡ್ತೀವಿ. ಅಂದರೆ ಈಕ್ವಲ್ ಆಗಿ ನೋಡ್ಕೊಂಡ ಅಂತೇಳಿ. ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ ಯಾವ ರೀತಿಯಾಗಿ ಒಂದು ಅತ್ಯುತ್ತಮವಾದ ಒಂದು ಸ್ನೇಹ ಅಂತ ನೋಡುವಾಗ ನಾವು ದಾವೀದ ಮತ್ತು ಯೋನಾತನನ ಸ್ನೇಹವನ್ನು ನೋಡಿ ಕಲಿಬೋದು. ನೋಡ್ರಿ, ಬೈಬಲ್ ಏನು ಅಂತ ಹೇಳಿದ್ರೆ ಕೆಲವರು ಇದು ಬಹಳ ಹಳೆಯದು, ಈಗಿನ ಕಾಲಕ್ಕೆ ವರ್ಕೌಟ್ ಆಗಲ್ಲ, ಇಲ್ಲ ಆ ರೀತಿಯೆಲ್ಲ. ನಿಮ್ಮ ಏನಿದೆ ಅಭಿಪ್ರಾಯಗಳು, ನಿಮ್ಮ ರೀತಿ 1000 ಜನ 1000 ಅಭಿಪ್ರಾಯಗಳನ್ನ ಹೇಳ್ತಾರೆ. 1000 ಅಭಿಪ್ರಾಯಗಳನ್ನು ಯಾವುದೂ ಸಹ ಪ್ರಯೋಜನ ಆಗೋದಿಲ್ಲ. ಆದರೆ ಎಲ್ಲ ಕಾಲಕ್ಕೂ, ಹಿಂದೆ ಇರ್ಬೋದು, ಈಗಿರ್ಬೋದು, ಮುಂದೆ ಇರ್ಬೋದು, ಎಲ್ಲ ಕಾಲಕ್ಕೂ ಬೈಬಲ್ ಏನಿದೆ, ದೇವರ ವಾಕ್ಯ ಏನಿದೆ, ಇದು ಖಂಡಿತವಾಗಿ ಇದು ಉಪಯೋಗವಾಗುವಂಥದ್ದಾಗಿದೆ. ಇದು ಖಂಡಿತವಾಗಿ ಕಾರ್ಯವಾಗುವಂಥದ್ದಾಗಿದೆ. ಇದು ಎಲ್ಲ ಕಾಲಕ್ಕೂ ಬೇಕಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಅದನ್ನು ನಾವು ಮರಿಬಾರ್ದು. ಅದಕ್ಕೆ ಬೈಬಲ್ನಲ್ಲಿ ಎಲ್ಲ ಇದೆ, ನಾವು ಅದನ್ನು ತಿಳ್ಕೊಬೇಕು. ನಾವು ಅದನ್ನು ದೇವ್ರನ್ನ ಕೇಳಿದ್ರೆ ನಮ್ಗೆ ತಿಳಿಸ್ಕೊಡ್ತಾರೆ. ಬೈಬಲ್ನಲ್ಲಿ ಇಲ್ಲದೆ ಇರೋ ವಿಷಯಗಳು ಯಾವುದೂ ಇಲ್ಲ, ಬೈಬಲ್ನಲ್ಲಿ ಎಲ್ಲ ಇರುವಂಥದ್ದಾಗಿದೆ. ಓಕೆ, ನಾವು ನೋಡ್ತೇವೆ ನಮ್ಮ ಯಾವ ರೀತಿಯಾಗಿ ದಾವೀದ ಮತ್ತು ಯೋನಾತನ ಸ್ನೇಹನ ಕಲಿಯೋದು ಅಂತ ನೋಡಬೇಕಾದ್ರೆ, ಈ ಸ್ನೇಹ ಅನ್ನೋದೇನಾಗಿದೆ, ಇದು ಗಾಡ್ ಗಿಫ್ಟ್, ದೇವರ ಕೊಡುಗೆಯಾಗಿರುವಂಥದ್ದಾಗಿದೆ. ಇದು ನಿಮ್ಮ ಏನೋ ಅಂತಸ್ತು, ಆಸ್ತಿ ಅಂತಸ್ತು, ಎಜುಕೇಷನ್ ಇರ್ಬೋದು, ಇಲ್ಲ ನಿಮ್ಮ ಕೆಪಾಸಿಟಿ, ಎಬಿಲಿಟಿ, ಬ್ಯಾಕ್ಗ್ರೌಂಡು, ಇಲ್ಲ ಒಂದೇ ಪಂಗಡ, ಒಂದೇ ಇದು ಏನೋ ಒಂದೇ ರಿಲಿಜಿಯನ್ನು, ಈ ಥರ ಯಾವುದೂ ಇರೋದಿಲ್ಲ ಇದರಲ್ಲಿ. ಸ್ನೇಹ ಅನ್ನೋದು ಅದೆಲ್ಲದಕ್ಕಿಂತ ಮೀರಿದ ಸಂಗತಿಯಾಗಿದೆ. ಹಲ್ಲೆಲೂಯಾ. ಸೊ ಇದು ದೇವರ ಕೊಡುಗೆಯಾಗಿದೆ. ಸೊ ಹಾಗಾಗಿ ಸ್ನೇಹಕ್ಕೆ ಇದೆಲ್ಲ ಬೇಕಾಗಿಲ್ಲ. ಬಿಸ್ನೆಸ್ಸಿಗೆ ಬೇಕಾಗುತ್ತೆ. ಎಷ್ಟು ಬ್ಯಾಕ್ಗ್ರೌಂಡ್ ಏನಿದೆ, ದುಡ್ಡೇನಿದೆ, ಅವನು ಹೆಂಗಿದ್ದಾನೆ, ಅವರಪ್ಪ ಹೆಂಗಿದ್ದಾರೆ, ಅವರಮ್ಮ ಅಪ್ಪ ಅಮ್ಮ ಏನು ಸಂಪಾದನೆ ಮಾಡ್ತಾರೆ, ಇದೆಲ್ಲ ಬಿಸ್ನೆಸ್ಸಿಗೆ ಬರುತ್ತೆ. ಇಲ್ಲ ಬೇರೆ ಏನಕ್ಕೋ ಒಂದು ಆಗ್ಬೋದು, ಬೇರೆ ಏನಕ್ಕೋ ಒಂದು ಕ್ಯಾಲ್ಕುಲೇಷನ್ ಮಾಡಿದ್ರೆ, ಸ್ನೇಹದಲ್ಲಿ ಇದ್ಯಾವುದೂ ಬರೋದಿಲ್ಲ. ನಿಮ್ಮ ಸ್ನೇಹಿತ ಯಾವ ರೀತಿಯಾಗಿದ್ದಾರೆ, ನೀವು ಯಾವ ರೀತಿಯಾದ ಸ್ನೇಹಿತರ ಮಧ್ಯೆ ಇದ್ದೀರಾ, ನಿಮ್ಮ ಸ್ನೇಹಿತ ನಿಜವಾಗ್ಲೂ ಸ್ನೇಹಿತನ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ರಿ. ನಿಮ್ಮನ್ನು ತನ್ನಂತೆಯೇ ಪ್ರೀತಿಸುವಂಥವನು, ತನ್ನಂತೆಯೇ ತಿಳ್ಕೊಳ್ಳುವಂಥವನು, ಎಲ್ಲ ಸಮಯಗಳಲ್ಲಿ ನಿಮ್ಮ ಜೊತೆ ಇರುವಂಥ, ನಿಮಗೆ ಒಳಿತನ್ನು ಬಯಸುವಂಥವನು, ಯಾವುದೇ ರೀತಿಯಾದ ಮೇಲು ಕೀಳುಗಳನ್ನು ಮಾಡದೇ ಇರುವಂಥವನು, ಯಾವುದೇ ರೀತಿಯಾದಂಥ ಮೇಲು ಕೀಳುಗಳನ್ನು
ತೋರಿಸದೇ ಇರುವಂಥವನು, ನಿಮ್ಮನ್ನು ಸರಿಸಮಾನವಾಗಿ ನಿಮ್ಮಂತೆಯೇ ಆತನು ಅಂತೇಳಿ ತಿಳಿದುಕೊಳ್ಳುವಂಥವನು ನಿಜವಾದ ಸ್ನೇಹಿತ. ನಿಜವಾದ ಸ್ನೇಹಿತ. ಹಾಲೆಲೂಯ. ನೋಡ್ರಿ, ನಿಜವಾದ ಸ್ನೇಹಿತ ಅಂತ ಹೇಳಿದ್ರೆ ಆತನು ಎಲ್ಲ ಸಮಯಗಳಲ್ಲಿ ನಿಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಕಂಡೀಷನ್ಗಳಿರೋದಿಲ್ಲ, ಪ್ರೆಷರ್ಗಳಿರೋದಿಲ್ಲ, ಪ್ರೆಷರ್ಗಳಿರೋದಿಲ್ಲ. ಒಳ್ಳೆಯ ಸ್ನೇಹಿತದಲ್ಲಿ ಇರುವಂಥ ಲಕ್ಷಣಗಳೇನು ಅಂತ ಹೇಳಿದ್ರೆ ಕಂಡೀಷನ್ಸ್ ಹಾಕಲ್ಲ. ನೀನು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಿ ಕಂಡೀಷನ್ ಹಾಕಲ್ಲ. ಸೊ ಅವ್ರು ಹೇಗಿರ್ತಾರೆ ಅವರೇ ಅದೇ ರೀತಿಯಾಗಿ ನೋಡ್ಕೊಳ್ತಾರೆ. ನಾವು ನೋಡ್ತೇವೆ ಯಾವ ರೀತಿ ದಾವೀದ ಯೋನಾತನ ವಂಶದವರಿಗೆ ನಂಬಿಗಸ್ತನಾಗಿ ಉಳ್ಕೊಳ್ತಾನೆ. ಅವ್ರನ್ನ ತನ್ನ ಸ್ವಂತ ಕುಟುಂಬ ಸದಸ್ಯರನ್ನು ನೋಡ್ಕೊಳ್ತಾನೆ. ನಿಜವಾದ ಸ್ನೇಹಿತ ಇದ್ದರೆ ಅವರ ಕುಟುಂಬ ಸದಸ್ಯರನ್ನ ಸ್ವಂತ ಸದಸ್ಯರಂತೆ, ತನ್ನ ಕುಟುಂಬದ ಸ್ವಂತ ಸದಸ್ಯರುಗಳಂತೆ ನೋಡ್ಕೊಳ್ತಾರೆ. ಹಾಲೆಲೂಯ. ಸೊ ಇವರು ನಿಮ್ಮ ನಿಜವಾದ ಸ್ನೇಹಿತ. ಹಾಲೆಲೂಯ. ಸೊ ಹಾಗಾಗಿ ನಾವು ನೋಡ್ತೇವೆ ಈ ರೀತಿಯಾದ ಸ್ನೇಹ ನಿಮ್ಮಲ್ಲಿದೆಯಾ, ಈ ಥರ ಸ್ನೇಹಿತರು ಇದ್ದಾರಾ ಅಂಥೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಹಾಗಾಗಿ ಮತ್ತು ನಿಮ್ಮ ನಿಜವಾದ ಸ್ನೇಹಿತ ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಸ್ಟ್ರೆಂತನ್ನು, ನಿಮ್ಮಲ್ಲಿರುವಂಥ ಬಲವನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆತನು ಕಂಡು ಹಿಡಿದು ನಿಮ್ಮ ಬಲವನ್ನು ಹೊರಗಡೆ ತೊಗೊಂಬರಕ್ಕೆ ನೋಡ್ತಾನೆ. ಅಂತೇಳಿ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ಹೊರಗಡೆ ತೊಗೊಂಬರಕ್ಕೆ ನೋಡ್ತಾನೆ. ಅಂದರೆ ನಿಮ್ಮ ಪಾಸಿಟಿವ್ನೆಸ್ ಏನಿದೆ, ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ, ಏನಾಗಿದ್ದೀರಾ ಅದನ್ನು ಹೊರಗಡೆ ತೊಗೊಂಬರೋಕ್ಕೆ ನೋಡುತ್ತಾನೆ ಹೊರತು ಅದನ್ನು ಹೈಡ್ ಮಾಡೋದಕ್ಕೆ ಇಲ್ಲ ಅದನ್ನು ಕುಗ್ಸೋದಕ್ಕೆ ನೋಡೋದಿಲ್ಲ. ಅಂದರೆ ನಿಮ್ಮನ್ನು ಮುಂದೆ ತಗೋರೋದಕ್ಕೆ, ನಿಮ್ಮನ್ನು ಮುಂದೆ ತರೋದಕ್ಕೆ ನೋಡ್ತಾನೆ ಹೊರತು ಕಾಲೆಳೆಯೋದಕ್ಕೆ ನೋಡೋದಿಲ್ಲ. ಹಾಗಾಗಿ ನಿಜವಾದ ಸ್ನೇಹಿತ ಬಹಳ ಬಹಳ ಮುಖ್ಯ. ಅವನು ಬಹಳ ಅಮೂಲ್ಯವಾಗಿದ್ದಾನೆ. ಹಾಗಾಗಿ ಅಂಥವ್ರಿತ್ತು ಅಂತೇಳಿದ್ರೆ ನೀವು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ರಿ. ಇತ್ತು ಅಂತೇಳಿದ್ರೆ ನೀವು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ನೋಡಿರಿ, ನಮಗೆ ಬೇಕಂತ ಸ್ನೇಹಿತರು ಯಾರು ಅಂತೇಳಿದ್ರೆ ನಮ್ಮ ಜೊತೆ ಇರುವಂಥವ್ರು. ಯಾವಾಗಲೂ ಸ್ನೇಹದಲ್ಲಿ ನಮ್ಮ ಜೊತೆಯಾಗಿರುವಂಥವ್ರು, ನಮ್ಮ ಹಿಂಭಾಗದಲ್ಲಿರುವಂಥವ್ರು, ನಮ್ಮ ಮುಂಭಾಗದಲ್ಲಿರುವಂಥವ್ರು ಮತ್ತು ನಮ್ಮೊಂದಿಗೆ ಬರುವಂಥವರಾಗಿರಬೇಕು. ನಮ್ಮ ಹಿಂಭಾಗದಲ್ಲೂ ಇರಬೇಕು, ಮುಂಭಾಗದಲ್ಲೂ ಇರಬೇಕು ಮತ್ತು ನಮ್ಮ ಜೊತೆಯಾಗೂ ಇರಬೇಕು. ನಮ್ಮ ಹಿಂದೆ ಇರುವಂಥ ಸ್ನೇಹಿತರು ಅಂತೇಳಿದ್ರೆ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ನೋಡುವಾಗ, ನಾವು ರೂತ್ ಮತ್ತು ನವೋಮಿಯ ಕಥೆಯನ್ನು ನೋಡುವಾಗ ನಾವು ನೋಡ್ತೇವೆ ಯಾವ ರೀತಿಯಾಗಿ ರೂತ್ ಮತ್ತು ನವೋಮಿ ಇದ್ದರು. ರೂತಳು ಮತ್ತು ನವೋಮಿ ಯಾವ ರೀತಿಯಾಗಿ ಇದ್ದರು. ನವೋಮಿ ರೂತಳನ್ನು ಬಿಟ್ಟು ಹೋಗು ಅಂತ ಹೇಳ್ಬೇಕಾರಲ್ವೇ, ನಾನು ಬಿಟ್ಟು ಹೋಗೋದಿಲ್ಲ. ಈ ರೂತಳು ಯಾರು ಅಂತ ನೋಡಬೇಕಾದ್ರೆ ಇವರು ಈ ಅನ್ಯ ಜನಾಂಗದಿಂದ ಬಂದಂಥ ಸ್ತ್ರೀ. ಈ ರೂತಳು ಅನ್ಯ ಜನಾಂಗದಿಂದ ಬಂದಂಥ ಸ್ತ್ರೀ, ಆದರೂ ಸಹ ನವೋಮಿಯನ್ನು ಬಿಟ್ಟು ಹೋಗೋದಿಲ್ಲ. ನವೋಮಿ ಜೊತೆ ಇದ್ದೇ ಇರ್ತೀನಿ ಅಂತ ಹೇಳುವಂಥ ಸ್ತ್ರೀ. ನೀನು ಎಲ್ಲಿ ಹೋಗ್ತೀಯ, ನಾನು ಅಲ್ಲೇ ಬರ್ತೀನಿ, ನಿನ್ನ ಜನರೇ ನನ್ನ ಜನರು ಅಂಥೇಳಿ ಯಾವಾಗಲೂ ನಿಮ್ಮ ಹಿಂದೆ ಇರುವಂಥವ್ರು, ನಿಮ್ಮ ಹಿಂದೆನೇ ಬರುವಂಥವ್ರು ನಿಜವಾದ ಸ್ನೇಹಿತರು. ನಿಮ್ಮ ಕಷ್ಟಗಳು ಬರಬೇಕಾದ್ರೆ, ನೀವು ಸಮಸ್ಯೆಗಳಿರಬೇಕಾದ್ರೆ ನಿಮ್ಮನ್ನು ಬಿಟ್ಟು ಓಡಿ ಹೋಗುವಂಥವ್ರಲ್ಲ, ನಿಮ್ಮ ಸಮಸ್ಯೆಯಲ್ಲಿ ಸಿಲುಕಿಸಿ ಓಡಿ ಹೋಗುವಂಥವ್ರಲ್ಲ, ನಿಮ್ಮ ಹಿಂದೆ ಯಾವಾಗಲೂ ಬರುವಂಥವ್ರು. ನಾವು ಎರಡನೇದಾಗಿ ನೋಡಬೇಕಾದ್ರೆ ನಾವು ನೋಡ್ತೇವೆ ನಿಮ್ಮ ಕುಟುಂಬವನ್ನು ಅವರ ಕುಟುಂಬದಂತೆ ನೋಡಿಕೊಳ್ಳುವಂಥವ್ರು. ನಾವು ನೋಡ್ತೇವೆ ಇಲ್ಲಿ ಪೌಲನ್ನು ನೋಡಬೇಕಾದ್ರೆ ತಿಮೋತಿಯನ್ನು ಸ್ವಂತ ಮಗನಂತೆ ನೋಡ್ಕೊಳ್ತಾನಂತೆ. ಅದಕ್ಕೆ 1 ತಿಮೋತಿ 1ನೇ ಅಧ್ಯಾಯ 1 ಮತ್ತು 2ರಲ್ಲಿ ಬರೆದಿದೆ. ನಮ್ಮ ರಕ್ಷಕನಾದ ದೇವರು ಮತ್ತು ನಿರೀಕ್ಷೆಯಾದ ಕ್ರಿಸ್ತ ಯೇಸುವಿನ ಆಜ್ಞೆಯಂತೆ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ನಂಬಿಕೆಯಲ್ಲಿ ನನ್ನ ನಿಜವಾದ ಮಗನಾದ ತಿಮೋತಿನಿಗೆ ಬರೆಯುವುದೇನೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಿಂದಲೂ ಕೃಪೆ, ಕರುಣೆ ಮತ್ತು ಶಾಂತಿ. ಅಂದರೆ ಯಾವ ರೀತಿಯಾಗಿ ನನ್ನ ನಿಜವಾದ ಮಗನಾದ ತಿಮೋತಿಯನಿಗೆ ಬರೆಯುವುದೇನೆಂದರೆ, ನಂಬಿಕೆಯಲ್ಲಿ ನನಗೆ ನಿಜವಾದ ಮಗನಾದ ತಿಮೋತಿಗೆ ಬರೆಯುವುದೇನೆಂದರೆ, ಅಂದರೆ ಓನ್ ಫ್ಯಾಮಿಲಿ ಥರ ಟ್ರೀಟ್ ಮಾಡುವಂಥದ್ದು, ಸ್ವಂತ ಕುಟುಂಬದಂತೆ ನೋಡಿಕೊಳ್ಳುವಂಥದ್ದು. ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ, ತಮ್ಮ ಕುಟುಂಬದ ಹಾಗೆ
ನನ್ನ ಕುಟುಂಬದ ಹಾಗೆ ಅವ್ರಿಗೂ ಸಹ ಕುಟುಂಬ ಅಂತೇಳಿ ನೋಡ್ಕೊಳ್ಳುವಂಥ ಜನಗಳು ಎಷ್ಟು ಜನಗಳು ಸಿಗ್ತಾರೆ, ಎಷ್ಟು ಜನಗಳು ಇದ್ದಾರೆ, ಎಷ್ಟು ಜನಗಳು ಇದ್ದಾರೆ ಅಂತೇಳಿ ನಿಮ್ಮನ್ನೇ ನೀವು ಆಲೋಚನೆ ಮಾಡಿ ನೋಡ್ರಿ. ನಿಮ್ಮ ಸ್ನೇಹಿತರುಗಳು ಆ ರೀತಿಯಾಗಿ ಇದ್ದಾರಾ ಇಲ್ವಾ ಅಂತೇಳಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ ನೋಡ್ರಿ. ಸೊ ಯಾಕೆ ಹೇಳ್ತಾ ಇದ್ದೀವಿ ಅಂತ ನೋಡಬೇಕಾದ್ರೆ, ಈ ರೀತಿಯಾಗಿ ನೋಡಿಕೊಳ್ಳುವಂಥ ಸ್ನೇಹಿತರುಗಳು ಬಹಳ ಮುಖ್ಯ. ನಿಮ್ಮ ಸ್ನೇಹಿತರುಗಳು ನೋಡ್ಕೊಳ್ಳುವಂಥ ಸ್ನೇಹಿತರು ಬಹಳ ಮುಖ್ಯ. ಜವಾಬ್ದಾರಿಗಳನ್ನು ನಿರ್ವಹಿಸುವಂಥವ್ರು, ಜವಾಬ್ದಾರಿಗಳನ್ನು ತೆಗೆದುಕೊಂಡು ಜವಾಬ್ದಾರಿಗಳನ್ನು ಮಾಡುವಂಥ ಸ್ನೇಹಿತರುಗಳು ಬಹಳ ಬಹಳ ಮುಖ್ಯ. ಮತ್ತು ನಾವು ನೋಡ್ತೇವೆ ಯಾವ ರೀತಿಯಾಗಿ ಅವರಲ್ಲಿ ಏನಾದ್ರು ಮಿಸ್ಟೇಕ್ಸ್ಗಳಿತ್ತು ಅಂತ ಹೇಳಿದ್ರೆ ಅದನ್ನು ಒಳ್ಳೆಯ ರೀತಿಯಾಗಿ ಅವ್ರಿಗೆ ಅದನ್ನು ತಿಳುವಳಿಕೆಯನ್ನು ಹೇಳಿ ಅದರಿಂದ ಹೊರಗಡೆ ಬರಬೇಕು, ಅದನ್ನು ಈ ಕೆಟ್ಟ ಸಂಗತಿಗಳಿಂದ ಹೊರಗಡೆ ಬರಬೇಕು, ಇಲ್ಲ ಅಂತೇಳಿದ್ರೆ ಬೇಡದ ಸಂಗತಿಗಳಿಂದ ಹೊರಗಡೆ ಬರಬೇಕು ಅಂತೇಳಿ ಅವರು ನಿಮಗೆ ತಿಳಿ ಹೇಳುವಂಥವರಾಗಿದ್ದಾರೆ, ನಿಮಗೆ ಆಲೋಚನೆಗಳನ್ನು ಕೊಡುವಂಥವರಾಗಿದ್ದಾರೆ. ನಾವು ನೋಡ್ತೀವಿ 2 ತಿಮೋತಿ ಚಾಪ್ಟರ್ 2:22 ಆದ್ದರಿಂದ ಯೌವನದ ಇಚ್ಛೆಗಳಿಂದ ಓಡಿ ಹೋಗು, ಶುದ್ಧ ಹೃದಯವನ್ನು ಕರ್ತನನ್ನು ಪ್ರೀತಿಸುವವರೊಂದಿಗೆ ನೀತಿ, ನಂಬಿಕೆ, ಪ್ರೀತಿ ಮತ್ತು ಶಾಂತಿಯನ್ನು ಬೆನ್ನಟ್ಟು. ಯಾವ ರೀತಿಯಾಗಿ ಯುವ ಮನಸ್ಸುಗಳು ಮತ್ತು ಅವರ ದೇಹಗಳಲ್ಲಿ ಕಾಣಬರುವಂಥ ಪ್ರಲೋಭನೆಗಳಿಗೆ ಮತ್ತು ಪಾಪಗಳು ಇದೆ ಅಂತೇಳಿ ಪೌಲನಿಗೆ ಗೊತ್ತಿತ್ತು. ಆದರೆ ತಿಮೋತಿಯನಿಗೆ ಟ್ರೈನಿಂಗ್ ಕೊಡಬೇಕಾದ್ರೆ, ತಿಮೋತಿಗೆ ಗೈಡ್ ಮಾಡಬೇಕಾದ್ರೆ ಟ್ರೈನಪ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಆತನು ಹೇಳ್ಕೊಡೋದನ್ನು ನೋಡ್ತೇವೆ. ಸೊ ಇಲ್ಲಿ ಏಜ್ ಡಿಫ್ರೆನ್ಸ್ ಇರ್ಬೋದು, ಆದರೆ ಆತನು ಹೇಳ್ಕೊಡುವಂಥ ವಿಷಯ ಏನಿದೆ ಅದು ಬಹಳ ಮುಖ್ಯ. ಈ ರೀತಿಯಾಗಿ ನಿಮ್ಮ ಸ್ನೇಹಿತರು ಸಹ ನಿಮಗೆ ಹೇಳ್ಕೊಡುವಂಥವರಾಗಿರಬೇಕು, ಒಳ್ಳೆಯದನ್ನು ಹೇಳ್ಕೊಡುವಂಥ ಸ್ನೇಹಿತರಾಗಿರಬೇಕು. ನಿಮ್ಮಲ್ಲಿ ತಪ್ಪುಗಳಿದ್ದರೆ ಅದನ್ನು ತಿದ್ದುವಂಥ ಸ್ನೇಹಿತರಿರಬೇಕು. ಅದಕ್ಕೆ ವಾಕ್ಯಗಳನ್ನು ಸಹ ನಿಮ್ಗೆ ಹೇಳ್ಕೊಡ್ತೀವಿ, ವಾಕ್ಯಗಳನ್ನು ಸಹ ಹೇಳ್ತೀವಿ ನಾವು. ನಿಮ್ಮನ್ನು ತಿದ್ದುವಂಥ ಸ್ನೇಹಿತರಿತ್ತು ಅಂದರೆ ಅವ್ರ ಜೊತೆಲಿ ಇಟ್ಕೊಳ್ರಿ. ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ತಳ್ಳುವಂಥವ್ರು ಬೇಕಾಗಿಲ್ಲ. ನಿಮ್ಮನ್ನು ತಿದ್ದುವಂಥ ಸ್ನೇಹಿತರು ಬಹಳ ಮುಖ್ಯ. ಅನೇಕರಿಗೇನು ಅಂತ ಹೇಳಿದ್ರೆ ಹೊಗಳುವಂಥವ್ರು ಕಂಡ್ರೆ ಭಾಳ ಇಷ್ಟ, ಆದರೆ ಹೊಗಳಿಕೆ ಅಲ್ಲ ನಿಮಗೆ ಬೇಕಾಗಿರುವಂಥದ್ದು. ನಿಮ್ಮನ್ನು ತಿದ್ದುವಂಥ, ನಿಮ್ಮನ್ನು ಕರೆಕ್ಷನ್ ಮಾಡುವಂಥ, ನಿಮ್ಮನ್ನು ಸರಿ ಮಾಡುವಂಥ ಸ್ನೇಹಿತರುಗಳಿದಾರಲ್ಲ, ಅವರೇ ನಮಗೆ ನಿಜವಾದ ಸ್ನೇಹಿತರು. ಹಾಲೆಲೂಯ. ಅಂಥ ಸ್ನೇಹಿತರುಗಳು ನಿಮಗೆ ಮುಖ್ಯ. ಇವರು ನಿಜವಾದ ಸ್ನೇಹಿತರು. ಹಾಲೆಲೂಯ. ಹಾಗಾಗಿ ನಿಜವಾದ ಸ್ನೇಹ ಅಂತೇಳಿದ್ರೆ ಏನು, ನಿಜವಾದ ಸ್ನೇಹಿತರು ಅಂತೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅಂತೇಳಿ ನಾವು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಗೆ ತಿಳಿಸ್ತಾ ಇದ್ದೇವೆ ಪ್ರಿಯ ಸೋದರ ಸೋದರಿಯರೇ. ಮತ್ತು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ನಡೆಸ್ತಾರೆ. ಅವರು ಸರಿಯಾದ ದಿಕ್ಕಿನಲ್ಲಿ ನಡೆಸ್ತಾರೆ ಅಂತೇಳಿದ್ರೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ ಅವರು ನಿಮ್ಮನ್ನು ನಡೆಸ್ತಾರೆ. ಕೆಟ್ಟ ಮಾರ್ಗ ಅಲ್ಲ, ಒಳ್ಳೆಯ ಮಾರ್ಗದಲ್ಲಿ ಅವರು ನಿಮ್ಮನ್ನು ನಡೆಸುವಂಥವರಾಗಿದ್ದಾರೆ. ಸೊ ಈ ರೀತಿಯಾಗಿ ನಿಮಗೆ ಇರುವಂಥ ಸ್ನೇಹಿತರು ಬೇಕೇ ಹೊರತು ನಿಮ್ಮನ್ನು ಅಲಕ್ಷ್ಯ ಮಾಡುವಂಥವ್ರು, ನಿಮಗೆ ಕೆಟ್ಟದ್ದನ್ನು ಬಯಸುವಂಥವ್ರು, ನಿಮ್ಮ ಏಳಿಗೆಯನ್ನು ಸಹಿಸಿದವರೆಲ್ಲ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋಂಥ ಸ್ನೇಹಿತರು, ಈಗೇನು ನಾವು ಒಳ್ಳೆಯ ಸ್ನೇಹಿತರು ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ, ಇಂಥವ್ರು ಬೇಕು. ಸೊ ಈ ರೀತಿಯಾದ ಜನರು ನಿಮ್ಮಲ್ಲಿತ್ತು ಇಂಥವ್ರು ಸ್ನೇಹಿತರಾಗಿದೆ ಅಂತೇಳಿದ್ರೆ ನಿಜವಾಗಿ ನೀವು ಭಾಗ್ಯವಂತರು, ನೀವು ಆಶೀರ್ವದಿಸಲ್ಪಟ್ಟಂಥವ್ರು. ಹಾಲೆಲೂಯ. ನಾವು ನೋಡ್ತೇವೆ ಈ ಸ್ನೇಹದಲ್ಲಿ ನೋಡಬೇಕಾದ್ರೆ ಯೇಸು ಸ್ವಾಮಿ ಸಹ ನಾವು ನೋಡ್ತೇವೆ ಸ್ನೇಹಿತರನ್ನು ಪ್ರೀತಿ ಮಾಡೋದನ್ನು ನಾವು ನೋಡ್ತೇವೆ. ಎಲ್ಲಿ ಅಂತ ನೋಡುವಾಗ ಈ ಬೆಥನ್ಯದಲ್ಲಿ ನಾವು ನೋಡುವಾಗ ಲಾಜರನ ವಿಷಯವಾಗಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯವನ್ನು ನೋಡುವಾಗ ಲಾಜರನು ಆಗಿರ್ತಾನೆ, ಆಮೇಲೆ ಆತನು ಸತ್ತು ಹೋಗಿದ್ದಾನೆ ಅಂತ ತಿಳಿಸ್ತಾರೆ. ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳೋ ಮಾತು, ಈ ಮಾತನ್ನು ಹೇಳಿದ ಮೇಲೆ ಅವರಿಗೆ ನಮ್ಮ ಮಿತ್ರನಾದ ಲಾಜರನು, ನೋಡಿ ಪ್ರೈಸ್ ಗಾಡ್, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಮ್ಮ ಮಿತ್ರನಾದ ಲಾಜರನು ನಿದ್ದೆ ಮಾಡುತ್ತಾನೆ, ನಾನು ನಿದ್ರೆಯಿಂದ ಎಬ್ಬಿಸುವುದಕ್ಕೆ ಹೋಗುತ್ತೇನೆ. ಅಂದರೆ ಯೇಸು ಸ್ವಾಮಿ ಲಾಜರನನ್ನು ಫ್ರೆಂಡ್ ಅಂತ ಹೇಳೋದನ್ನು ನೋಡ್ತೇವೆ.
ಹಾಲೆಲೂಯ. ಹಾಗಾಗಿ ನಮ್ಮ ಜೊತೆ ಇರುವಂಥ ಸ್ನೇಹಿತರು, ನಮ್ಮ ಮುಂಭಾಗದಲ್ಲಿ ಇರುವಂಥವ್ರು, ನಮ್ಮ ಜೊತೆಯಾಗಿರುವಂಥವ್ರು, ನಮ್ಮ ಜೊತೆ ನಡೆಯುವಂಥವ್ರು, ಇವರು ಬೇಕು. ನೋಡಿರಿ, ನೀವು ಜೊತೆಯಾಗಿ ನಡೆಯುವಂಥವ್ರು ನೋಡಬೇಕಾದ್ರೆ ನಾವು ನೋಡ್ತೇವೆ, ಶದ್ರಾಕ್, ಮೆಷಿಕ್, ಅಬಿದ್ನಗೋ, ನೆಬೂಕದ್ನೆಚ್ಚರನು ಒಂದು ಚಿನ್ನದ ದೊಡ್ಡ ವಿಗ್ರಹವನ್ನು ಮಾಡಿ ನಿಲ್ಲಿಸುವಾಗ ಈ 3 ಜನ ಶದ್ರಾಕ್, ಮೆಷಿಕ್, ಅಬಿದ್ನಗೋ, ನಾವು ಯಾವುದೇ ಕಾರಣಕ್ಕೂ ರಾಜನೇ ನೀನು ನಿಲ್ಲಿಸಿರುವಂಥ ಈ ವಿಗ್ರಹಕ್ಕೆ ನಾವು ಅಡ್ಡ ಬೀಳೋದಿಲ್ಲ ಅಂಥೇಳಿ ಖಂಡಿತವಾಗಿ ನುಡಿದು ಅವರು ಒಂದೇ ಮಾತಿನಲ್ಲಿ ನಿಲ್ಲೋದನ್ನು ನೋಡ್ತೇವೆ. ಅಂದರೆ ಅವರು ಹೇಳಿದಂಥ ಮಾತು ಮತ್ತು ಅವರು ನಡೆದುಕೊಂಡ ರೀತಿ ಏನಿದೆ ಅದು ಒಂದೇ ರೀತಿಯಾಗಿರುವಂಥದ್ದಾಗಿದೆ. ಈ ಮೂರಲ್ಲೂ ಯಾವ ರೀತಿ ಚೇಂಜಸ್ಗಳಿಲ್ಲ. ಅಲ್ಲಿ ಈ ಮೂರು ಸ್ನೇಹಿತರಲ್ಲಿ ನೋಡಬೇಕಾದ್ರೆ ಒಂದೇ ನಿರ್ಧಾರ, ಒಂದೇ ಮಾತು ಮತ್ತು ಒಂದೇ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದನ್ನು ನೋಡ್ತೇವೆ. ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ಸ್ಟ್ರಾಂಗ್ ಆಗಿರೋದನ್ನು ನೋಡ್ತೇವೆ. ಇದು ಒಳ್ಳೆಯ ವಿಷಯಕ್ಕೋಸ್ಕರ, ಕೆಟ್ಟ ವಿಷಯಕ್ಕಲ್ಲ, ಒಳ್ಳೆಯ ವಿಷಯಕ್ಕೋಸ್ಕರ. ಹಾಗಾಗಿ ಈ ಒಂದು ನಿರ್ಧಾರ ಏನಿದೆ ಇದು ಅವರ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋದನ್ನು ನೋಡ್ತೇವೆ. ಹಾಲೆಲೂಯ. ನೋಡ್ರಿ, ಇವರು ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಿಮ್ಮ ಜೀವಿತದಲ್ಲೂ ಸಹ, ಅಂದರೆ ಒಳ್ಳೆಯ ವಿಷಯಕ್ಕೋಸ್ಕರ, ಒಳ್ಳೆಯ ವಿಷಯಗಳಿಗೋಸ್ಕರ. ನೋಡ್ರಿ, ನಿಮ್ಮ ಸ್ನೇಹಿತರುಗಳು ಯಾವ ರೀತಿಯಾಗಿರಬೇಕು ಅಂತ ಹೇಳಿದ್ರೆ, ಅವರು ಒಂದು ಉನ್ನತ ಹುದ್ದೆಗೆ ಹೋಗೋದಕ್ಕೆ ಅವನು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. IAS ಆಫೀಸರ್ಗಳಾಗಬೇಕು ಅಂತಿದ್ದಾರೆ, KS ಆಫೀಸರ್ಗಳು ಆಗಬೇಕು ಅಂತಿದ್ದಾರೆ, ಒಳ್ಳೆ ಸೈಂಟಿಸ್ಟ್ಗಳಾಗಬೇಕು ಅಂತಿದ್ದಾರೆ, ಒಳ್ಳೆ ಲಾಯರ್ಗಳಾಗಬೇಕು ಅಂತಿದ್ದಾರೆ, ಏರ್ಫೋರ್ಸಲ್ಲಿ ಹೋಗಬೇಕು ಅಂತಿದ್ದಾರೆ, ಆರ್ಮಿಗೆ ಹೋಗಬೇಕು ಅಂತಿದ್ದಾರೆ, ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಾಗಬೇಕು ಅಂತಿದ್ದಾರೆ. ಈ ರೀತಿಯಾಗಿ ಅವರಿರಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ನೀವು ಯಾವ ರೀತಿಯಾಗಿದ್ದೀರಾ, ನಿಮ್ಮನ್ನು ಸಹ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ನಿರ್ಧಾರಗಳನ್ನು ತೆಗೆದುಕೊಂಡು ಆ ನಿರ್ಧಾರದಲ್ಲಿ ಮುಂದುವರಿಯೋದಕ್ಕೆ, ಆ ನಿರ್ಧಾರದಲ್ಲಿ ಸ್ಥಿರವಾಗಿರೋದಕ್ಕೆ ಬಯಸ್ತಾರೆ. ಆ ನಿರ್ಧಾರದಲ್ಲಿ ಸ್ಥಿರವಾಗಿದ್ದುಕೊಂಡು ನೀವು ಮುಂದುವರಿಯಬೇಕು ಅಂತ ಬಯಸ್ತಾರೆ. ಸೊ ಈ ರೀತಿಯಾದ ಸ್ನೇಹ ಏನಿದೆ ಇದು ಒಳ್ಳೆಯ ಸ್ನೇಹ. ಇಂಥ ಸ್ನೇಹಿತರ ಜೊತೆ ಇರ್ರಿ. ಅವಾಗೇನಾಗುತ್ತೆ ಅಂತ ಹೇಳಿದ್ರೆ ನೀವು ಸಹ ಶಾರ್ಪ್ ಆಗಿರ್ತೀರ. ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ನಾವು ನಿಮಗೆ ಕೊಡ್ತಾ ಬರ್ತೀವಿ, ಸಂಬಂಧಪಟ್ಟ ವಾಕ್ಯಗಳು ನಾವು ಕೊಡ್ತೀವಿ. ಹಾಗಾಗಿ ಇಂಥ ಸ್ನೇಹಿತರುಗಳ ಮಧ್ಯೆ ಇರಿ ಪ್ರಿಯ ಸೋದರ ಸೋದರಿಯರು. ನೀವು ಯವನಸ್ಥರೇ, ನಿಮ್ಮ ಭವಿಷ್ಯತ್ ಚೆನ್ನಾಗಿರಬೇಕಾ, ನಿಮ್ಮ ಲೈಫ್ ಚೆನ್ನಾಗಿರಬೇಕಾ, ಇಂಥ ಸ್ನೇಹಿತರುಗಳ ಮಧ್ಯೆ, ಇಂಥ ನಿರ್ಧಾರಗಳ ತೆಗೆದುಕೊಳ್ಳುವಂಥ ಸ್ನೇಹಿತರುಗಳ ಮಧ್ಯೆ ಇರ್ರಿ, ಒಳ್ಳೆಯ ಸ್ನೇಹಿತರುಗಳ ಮಧ್ಯೆ ಇರ್ರಿ. ಆಗ ನಿಮ್ಮ ಭವಿಷ್ಯ ಖಂಡಿತವಾಗಿ ಅತ್ಯುತ್ತಮವಾಗಿರುವಂಥದ್ದಾಗಿದೆ. ನಿಮ್ಮ ಭವಿಷ್ಯ ತುಂಬ ಉಜ್ವಲವಾಗಿರುವಂಥದ್ದಾಗಿದೆ. ಹಾಗಾಗಿ ನೀವು ನಿರ್ಧಾರ ತೆಗೆದುಕೊಳ್ಳುವಾಗ, ನಿಮ್ಮ ಸ್ನೇಹಿತರಿಗೆ ಮಾರ್ಗದರ್ಶನ ಕೊಡುವಾಗ ಅದನ್ನು ಒಪ್ಕೊಂಡು ಅದರ ಪ್ರಕಾರ ಮಾಡಿರಿ. ಸ್ಟೇ ಫರ್ಮ್ ಇನ್ ಯುವರ್ ಡಿಸಿಷನ್ಸ್. ನಿಮ್ಮ ನಿರ್ಧಾರಗಳಲ್ಲಿ ದೃಢವಾಗಿ ನಿಂತಿರ್ರಿ. ಸೊ ನೋಡಿರಿ, ಈ 3 ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರು ನಿಂತಿದ್ದರಿಂದ ಅವರು ಅವರ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ಅದ್ಭುತವನ್ನು ದೇವರು ಮಾಡೋದನ್ನು ನೋಡ್ತೀವಿ. ಅವ್ರನ್ನ ಬೆಂಕಿಗೆ ಹಾಕ್ತು ಅಂತ ಹೇಳಿದ್ರು ಅವರ ಒಂದು ಬಟ್ಟೆನೂ ಸಹ ಸುಡೋದಕ್ಕೆ ದೇವರು ಬಿಡಲಿಲ್ಲ. ಹಾಲೆಲೂಯ. ನೋಡಿದ್ರ ಯಾವ ರೀತಿಯಾಗಿ ಒಂದು ಒಗ್ಗಟ್ಟಿನಲ್ಲಿ, ಒಂದು ಐಕ್ಯತೆಯಲ್ಲಿ, ಆ ಒಂದು ದೃಢ ನಿರ್ಧಾರದಲ್ಲಿ ಯಾವ ರೀತಿಯಾಗಿ ಶಕ್ತಿ ಇರುವಂಥದ್ದಾಗಿದೆ, ಯಾವ ರೀತಿಯಾದ ಕಾರ್ಯಗಳು, ಅದ್ಭುತಗಳು ಜರುಗುತ್ತೆ ಅಂತೇಳಿ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಹಾಲೆಲೂಯ. ಹಾಗಾಗಿ ನಿಮ್ಮ ಸ್ನೇಹಿತರುಗಳು, ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳೇನಿದೆ, ಒಳ್ಳೆಯ ನಿರ್ಧಾರಗಳಲ್ಲಿ ನಿಮ್ಮ ಸ್ನೇಹಿತರುಗಳೊಂದಿಗೆ ಇರ್ರಿ. ನಿಮ್ಮ ಸ್ನೇಹಿತರುಗಳು ಹೇಳುವಂಥ ನಿರ್ಧಾರಗಳಿಗೆ ಬದ್ಧರಾಗಿರ್ರಿ. ಒಳ್ಳೆಯ ಕಾರ್ಯಗಳನ್ನು ಮಾಡಲು ನೀವು ಮುಂದೋಗಿ. ಹಾಗಾಗಿ ನಿಮ್ಮ ಜೀವಿತ ಏನಾಗುತ್ತೆ, ಅದು ಮುಂದಕ್ಕೆ ಹೋಗುತ್ತೆ. ನಿಮ್ಮ ಜೀವಿತ ಏನಾಗುತ್ತೆ, ಚೆನ್ನಾಗಿರುತ್ತೆ. ಈಗ ನಾವು ನಿಮ್ಗೆ ಹೇಳಿದ್ವಿ ಬ್ಯಾಡ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ಯಾವ ರೀತಿಯಾಗಿರ್ತೀರ ಅದನ್ನು ನಾವು ನಿಮ್ಗೆ ಹೇಳ್ಕೊಟ್ವಿ. ಒಳ್ಳೆ ಸ್ನೇಹಿತರು ಅಂತ ಹೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅದನ್ನು ಹೇಳ್ಕೊಟ್ವಿ. ನಿಮ್ಮೊಂದಿಗೆ ಯಾರು ಬರೋರಿದ್ದಾರೆ, ಯಾರು ಬರ್ತಾರೆ ಸ್ನೇಹಿತರು, ಯಾವ ರೀತಿಯಾಗಿರ್ತಾರೆ ಅದನ್ನು ಸಹ ನಿಮ್ಗೆ ಹೇಳ್ಕೊಟ್ವಿ. ಹಾಲೆಲೂಯ. ಸೊ ಈ ವಾಕ್ಯಗಳನ್ನು ಕೇಳಿದ ನಂತರ ಪ್ರಿಯ ಸೋದರ ಸೋದರಿಯರೇ, ಯವನಸ್ಥೆಯರೇ, ಯಾವ ರೀತಿಯಾಗಿ ಸ್ನೇಹ ಅಂತೇಳಿದ್ರೆ ಏನು, ಸ್ನೇಹಿತರು ಅಂತೇಳಿದ್ರೆ ಯಾರು, ಸ್ನೇಹಿತರು ಅಂತೇಳಿದ್ರೆ ಯಾವ ರೀತಿಯಾಗಿರ್ತಾರೆ ಅಂತೇಳಿ ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಒಂದೊಂದಾಗಿ ನಾವು ನಿಮಗೆ ಹೇಳ್ತಾ ಬಂದ್ವಿ. ಸೊ ಈ ಸ್ನೇಹಗಳು ಯಾವ ರೀತಿ ವೆರೈಟೀಸ್ಗಳಿದೆ, ಯಾವ ರೀತಿ ಎಲ್ಲ ಸ್ನೇಹಿತರಿದ್ದಾರೆ, ಒಳ್ಳೆ ಸ್ನೇಹ ಅಂತೇಳಿದ್ರೇನು, ಒಳ್ಳೆ ಸ್ನೇಹಿತರಲ್ಲ ಅಂತೇಳಿದ್ರೆ ಯಾರು, ಒಳ್ಳೆ ಸ್ನೇಹಿತರುಗಳ ಗುಣಲಕ್ಷಣಗಳೇನಾಗಿದೆ, ಒಳ್ಳೆ ಸ್ನೇಹಿತರುಗಳು ನಿಮ್ಮನ್ನು ಯಾವ ರೀತಿಯಾಗಿ ಇರಬೇಕು ಅಂತ ಬಯಸ್ತಾರೆ, ಅದನ್ನು ಸಹ ನಾನು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ನಾವು ಒಂದೊಂದಾಗಿ ನಿಮ್ಗೆ ಹೇಳ್ಕೊಟ್ವಿ. ಹಾಲೆಲೂಯ. ಸೊ ಹಾಗಾಗಿ ಈ ಸ್ನೇಹಿತರು ಅಂತ ನೋಡಬೇಕಾದ್ರೆ ಇದು ಒಳ್ಳೆಯದೇ.
ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ, ಸ್ನೇಹಿತನು ಎಲ್ಲ ಸಮಯದಲ್ಲಿ ನಿಮ್ಮನ್ನು ಪ್ರೀತಿಸ್ತಾನಂತೆ. ಸ್ನೇಹಿತನು ಎಲ್ಲ ಸಮಯದಲ್ಲಿ ಪ್ರೀತಿಸ್ತಾನೆ. ಅದೇ ಪ್ರಕಾರವಾಗಿ ಯೋಹಾನ 15ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ಒಬ್ಬನು ತನ್ನ ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೋ ಯಾರಲ್ಲಿಯೂ ಇಲ್ಲ. ಹಲ್ಲೆಲೂಯಾ. ಒಬ್ಬನು ತನ್ನ ಸ್ನೇಹಿತರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೋ ಯಾರಲ್ಲಿಯೂ ಇಲ್ಲ ಅಂತೇಳಿ ದೇವರ ವಾಕ್ಯ ಹೇಳ್ತಾ ಇದೆ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಬರೆದಿದೆ. ಹಲ್ಲೆಲೂಯಾ. ಮತ್ತು ದೇವರ ವಾಕ್ಯ ಹೇಳುತ್ತೆ, ಅದೇ 14ನೇ ವಾಕ್ಯ ನೋಡುವಾಗ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಸೊ ಯೇಸುಸ್ವಾಮಿ ಸ್ನೇಹಿತರಾಗಬೇಕು ಅಂತ ನಿಮ್ಗೆ ಆಸೆ ಇತ್ತು ಅಂತ ಹೇಳಿದ್ರೆ, ಯೇಸುಸ್ವಾಮಿ ಸ್ನೇಹಿತರಾಗಬೇಕು ಅಂತೇಳಿ ನಿಮಗೆ ಇಷ್ಟ ಇತ್ತು ಅಂತ ಹೇಳಿದ್ರೆ, ದೇವರೇನು ಆಜ್ಞೆ ಕೊಟ್ಟಿದ್ದನೋ ಅದಕ್ಕೆ ಸರಿಯಾಗಿ ನೀವು ನಡೆದ್ರೆ ನೀವು ನನ್ನ ಸ್ನೇಹಿತರು. ಅದಕ್ಕೆ ಯೇಸುಸ್ವಾಮಿ ಹೇಳುವಂಥ ಮಾತು, ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳೆನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಪ್ರೈಸ್ ಗಾಡ್. ಸೊ ದೇವ್ರ ಫ್ರೆಂಡ್ ಆಗಬೇಕು, ನೀವು ಯೇಸುಸ್ವಾಮಿ ಫ್ರೆಂಡ್ ಆಗಬೇಕು ಅಂತ ಹೇಳಿದ್ರೆ ನೀವು ದೇವರ ವಾಕ್ಯಗಳನ್ನ ಕೈಕೊಂಡು ನಡೀರಿ. ನೋಡಿರಿ, ಒಂದು ವೇಳೆ ನಿಮ್ಗೆ ಯಾರೂ ಸ್ನೇಹಿತರಿಲ್ಲ, ನನಗೆ ಯಾರು ಸ್ನೇಹಿತರಿಲ್ಲ, ಈ ರೀತಿಯ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೆ ಬ್ರದರ್, ಈ ರೀತಿಯ ಫ್ರೆಂಡ್ಸ್ ಎಲ್ಲಿ ಸಿಗ್ತಾರೆ ಪಾಸ್ಟ್ರಿ ಅಂತೇಳಿ ನೀವು ಆಲೋಚನೆ ಮಾಡ್ತಿತ್ತು ಅಂತ ಹೇಳಿದ್ರೆ, ಯೇಸುಸ್ವಾಮಿ ತಮ್ಮ ವಾಕ್ಯಗಳನ್ನ ಯಾರು ಕೈಕೊಂಡು ನಡೀತಾರೋ ಅವ್ರಿಗೆ ನನ್ನ ಸ್ನೇಹಿತರು ಅಂತ ಹೇಳೋದನ್ನು ನೋಡ್ತೇವೆ. ಹಾಗಾಗಿ ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯೋದಾದರೆ ದೇವರು ನಿಮಗೆ ಫ್ರೆಂಡ್ ಆಗ್ತಾರೆ. ದೇವ್ರಿಗಿಂತ ಬೇರೆ ಫ್ರೆಂಡ್ಶಿಪ್ ನಿಮಗೆ ಎಲ್ಲೂ ಸಹ ಸಿಗೋದಿಲ್ಲ. ಹಾಗಾಗಿ ದೇವರಷ್ಟು ಪ್ರೀತಿ ಮಾಡುವಂಥವ್ರು, ದೇವರಷ್ಟು ನಿಮ್ಮನ್ನು ಟೇಕ್ ಕೇರ್ ಮಾಡುವಂಥವ್ರು, ದೇವರು ನಿಮ್ಮ ಬಗ್ಗೆ ಕಾಳಜಿ ವಹಿಸುವಂಥವ್ರು ಎಲ್ಲೂ ಸಹ ಸಿಗೋದಿಲ್ಲ. ಅದಕ್ಕೆ ದೇವರು ಹೇಳ್ತಾರೆ, ನಾನು ನಿಮ್ಮನ್ನ ಸ್ನೇಹಿತರಂತ ಕರಿತೀನಿ ಅಂತೇಳಿ. ಹಾಗಾಗಿ ಈ ದೇವರ ಸ್ನೇಹ ಬೇಕಾಗಿದೆಯಾ ನಿಮಗೆ? ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯಿರಿ. ದೇವರ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ, ಬುಕ್ ಆಫ್ ಪ್ರೋಬ್ಸ್, ಜ್ಞಾನೋಕ್ತಿಗಳ ಪುಸ್ತಕ 18ನೇ ಅಧ್ಯಾಯ, ಬುಕ್ ಆಫ್ ಪ್ರೋಬ್ಸ್, ಚಾಪ್ಟರ್ 18 ವರ್ಸ್ 24. ಬಹುಮಂದಿ ಗೆಳೆಯರನ್ನ ಸೇರಿಸಿಕೊಂಡವನಿಗೆ ನಾಶನ, ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. ಬಹುಮಂದಿ ಸ್ನೇಹಿತರನ್ನು ಸೇರಿಸಿಕೊಂಡವನಿಗೆ ನಾಶನ ದೇವರ ವಾಕ್ಯ ಬರೆದಿದೆ. ತುಂಬ ಜನ ಫ್ರೆಂಡ್ಸ್ಗಳಿತ್ತು ಅಂತ ಹೇಳಿದ್ರೆ ನೀವು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲ್ಲ. ಬೇರೆ ಬೇರೆ ಸಂಗತಿಗಳಿರುವಂಥದ್ದಾಗಿದೆ. ಇಲ್ಲಿ ಸ್ನೇಹಿತರುಗಳ ವ್ಯತ್ಯಾಸಗಳಿರುವಂಥದ್ದಾಗಿದೆ. ಆಗ ಎಂಥ ಸ್ನೇಹಿತರುಗಳ ಜೊತೆ ಇರ್ತಾರೋ, ಕೆಟ್ಟ ಸ್ನೇಹಿತರುಗಳ ಜೊತೆ ಇತ್ತು ಅಂತ ಹೇಳಿದ್ರೆ ಅವರು ಹಾಳಾಗ್ತಾರೆ ಅಂತ. ಆದರೆ ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು, ಸ್ನೇಹಿತ ಇದ್ದಾನೆ. ನಿಮ್ಮ ಅಣ್ಣಂಗಿಂತಲೂ ನಿಮ್ಮ ತಮ್ಮಗಿಂತಲೂ ಹತ್ತಿರ ಹೊಂದಿಕೊಳ್ಳುವಂಥ ಸ್ನೇಹಿತ ನಿಮಗಿರ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದೇ ಪ್ರಕಾರವಾಗಿ ಪ್ರಸಂಗಿ ನೋಡಬೇಕಾದ್ರೆ 4ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ನೋಡಬೇಕಾದ್ರೆ, ಒಬ್ಬನಿಗಿಂತ ಇಬ್ಬರು ಉತ್ತಮರು, ಏಕೆಂದರೆ ಅವರ ಶ್ರಮಕ್ಕೆ ಒಳ್ಳೆ ಪ್ರತಿಫಲ ಇದೆ. ಅವರು ಬಿದ್ದರೆ ಒಬ್ಬನು ತನ್ನ ಜೊತೆಗಾರನ ಎತ್ತುವನು. ಆದರೆ ಬಿದ್ದಾಗ ಒಬ್ಬಂಟಿಯಾಗಿರೋನಿಗೆ ಅಯ್ಯೋ, ಏಕೆಂದರೆ ಅವನಿಗೆ ಸಹಾಯ ಮಾಡಲು ಯಾರೂ ಇಲ್ಲ. ಅಂದರೆ ಇಬ್ಬರು ಒಳ್ಳೆಯದು ಅಂತೇಳಿ. ಅಂದರೆ ಫ್ರೆಂಡ್ಸ್ ಇರಬೇಕು, ಇದ್ರೆ ಒಳ್ಳೆಯದು. ಅದೇ ಪ್ರಕಾರವಾಗಿ ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 17ನೇ ವಾಕ್ಯ ಈ ರೀತಿಯಾಗಿ ಬರೆದಿದೆ. ಜ್ಞಾನೋಕ್ತಿಗಳ ಪುಸ್ತಕ 27ನೇ ಅಧ್ಯಾಯ 17ನೇ ವಾಕ್ಯ, 27-17, ಪ್ರೋಬ್ಸ್ ಚಾಪ್ಟರ್ 27 ವರ್ಸ್ 17. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಕಬ್ಬಿಣವು ಕಬ್ಬಿಣವನ್ನು ಹೇಗೋ ಮಿತ್ರನ ಬುದ್ಧಿಯನ್ನು ಹಾಗೆ ಹರಿತ ಮಾಡುವನು. ಅಂದರೆ ಶಾರ್ಪ್ ಮಾಡ್ತಾರೆ. ನಿಮ್ಮನ್ನು ಮೊಂಡ ಮಾಡೋರ ಹತ್ರ ಹೋಗ್ಬೇಡ್ರಿ, ಫ್ರೆಂಡ್ ಮಾಡ್ಕೋಬೇಡ್ರಿ. ನಿಮ್ಮ ಫ್ರೆಂಡ್ಸ್ ಯಾವ ರೀತಿಯಾಗಿರಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ ಯಾವ ರೀತಿಯಾಗಿರಬೇಕು, ನಿಮ್ಮ ಫ್ರೆಂಡ್ಗಳು ಯಾವ ರೀತಿಯಾಗಿರಬೇಕು, ಒಳ್ಳೆ ಸ್ನೇಹಿತ ಅಂತ ಹೇಳಿದ್ರೆ ನಿಮ್ಮನ್ನು ಶಾರ್ಪ್ ಮಾಡೋವಂಥವ್ರು ಇರಬೇಕು. ನಿಮ್ಮನ್ನು ಮೊಂಡ ಮಾಡೋರು ಅಂತಲ್ಲ, ಮೊದ್ದ ಮಾಡೋರು ಅಂತಲ್ಲ, ನಿಮ್ಮನ್ನು ಮದ್ರನ್ನಾಗಿ ಮಾಡೋವಂಥವ್ರಲ್ಲ, ನಿಮ್ಮನ್ನು ಶಾರ್ಪ್ ಮಾಡೋವಂಥವ್ರು. ನಿಮ್ಮ ಸ್ಕಿಲ್ಸ್ಗಳನ್ನು, ನಿಮ್ಮ ಎಜುಕೇಷನ್ಗಳನ್ನು ನೀವು ಏನೋ ಬಿಸ್ನೆಸ್ ಮಾಡ್ತಿರೋದಾದರೆ, ನೀವು ಹೈಯರ್ ಎಜುಕೇಷನ್ಗೆ ಸ್ಟಡಿ ಮಾಡ್ತಿರೋದಾದರೆ, ಮತ್ತು ನೀವು ಯಾವ್ದಾದ್ರು ಕೆಲಸಗಳನ್ನು ಕಲಿತು ನಿಮ್ಮನ್ನು ಶಾರ್ಪ್ ಮಾಡುವಂಥವ್ರು, ನಿಮ್ಮನ್ನು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಹೆಚ್ಚಾಗಿ ಕೌಶಲ್ಯಪೂರ್ಣವಾಗಿ ನಡೆಸುವಂಥವ್ರು ಬೇಕೇ ಹೊರತು ನಿಮ್ಮನ್ನು ಇನ್ನೂ ಮೊಂಡ ಮಾಡೋರು ಬೇಕಾಗಿಲ್ಲ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ಶಾರ್ಪ್ ಮಾಡುವಂಥ ಫ್ರೆಂಡ್ಸ್ಗಳ ಜೊತೆ ಇರ್ರಿ. ಹಲ್ಲೆಲೂಯಾ. ಹಾಗಾಗಿ ನಾವು ನೋಡ್ತೇವೆ, ಹಾಗೆ ಅಬ್ರಹಾಮನನ್ನು ಸಹ ನಾವು ನೋಡ್ತೇವೆ. ಅಬ್ರಹಾಮನನ್ನು ಸಹ
ದೇವರ ಸ್ನೇಹಿತ ಅಂತ ಹೇಳೋದು ನೋಡ್ತೇವೆ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 23ನೇ ವಾಕ್ಯ ನೋಡುವಾಗ ನೋಡ್ರಿ, ಅಬ್ರಹಾಮನು ದೇವರ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಪ್ರೈಸ್ ಗಾಡ್, ಫ್ರೆಂಡ್ ಆಫ್ ಗಾಡ್. ಹಾಲೆಲೂಯ. ಅದೇ ಪ್ರಕಾರ ನೋಡಬೇಕಾದ್ರೆ ಜ್ಞಾನೋಕ್ತಿಗಳ ಪುಸ್ತಕ 13:20, ಜ್ಞಾನಿಗಳ ಸಂಗಡ ನಡೆಯುವವನು ಜ್ಞಾನಿಯಾಗುವನು, ಮೂರ್ಖರ ಒಡನಾಡಿ ಕೇಡನ್ನು ಅನುಭವಿಸುವನು. ಸೊ ಹಾಗಾಗಿ ನೀವು ಜ್ಞಾನಿಗಳ ಸಂಗಡ ಇರ್ರಿ. ನಿಮ್ಮ ಸ್ನೇಹಿತ, ಒಳ್ಳೆಯ ಸ್ನೇಹಿತ ಅಂತ ಹೇಳೋನು ಜ್ಞಾನಿಯಾಗಿರಬೇಕು. ಮತ್ತು ಗಲಾತ್ಯ 6:2 ಹೇಳುತ್ತೆ, ಒಬ್ಬರನ್ನೊಬ್ಬರು ಹೊರೆಗಳನ್ನು ಹಂಚಿಕೊಳ್ಳ್ರಿ, ಈ ರೀತಿಯಲ್ಲಿ ಕ್ರಿಸ್ತ ನಿಯಮವನ್ನು ಪಾಲಿಸಿರಿ. ಅಂದರೆ ಬರ್ಡನ್, ಶೇರ್ ಯುವರ್ ಬರ್ಡನ್. ಒಬ್ಬ ಸ್ನೇಹಿತ ಅವನು ಬರ್ಡನ್ ಇದೆ ಅವನಿಗೆ, ಅವನು ದುಃಖದಲ್ಲಿರ್ಬೋದು, ಕಷ್ಟದಲ್ಲಿರ್ಬೋದು, ಸಂಕಟದಲ್ಲಿರ್ಬೋದು, ಅವನನ್ನು ಆಧರಿಸಿ ಅವನ ಹೊರೆನ ಹಂಚ್ಕೊಳ್ರಿ. ಅವನ ಹೊರೆನ ಹಂಗೆ ಹೊರೆ ಹೊತ್ಕೊಂಡಿದ್ದಾನೆ ಅಂತೇಳಿ ಅವನ ಬಿಡೋದಕ್ಕೆ ಹೋಗ್ಬಾರ್ದು. ಸೊ ಹಾಗಾಗಿ ಮತ್ತು ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 11ನೇ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 11, ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 11ನೇ ವಾಕ್ಯ, ಶುದ್ಧ ಹೃದಯವನ್ನು ಪ್ರೀತಿಸುವ ಮತ್ತು ಸೌಜನ್ಯನ ಮಾತಾಡುವವನಿಗೆ ರಾಜನು ಸ್ನೇಹಿತನಾಗಿರುವನು. ಅಂದರೆ ದೇವರ ಸ್ನೇಹಿತರಾಗಿರ್ತಾರೆ. ಹಾಲೆಲೂಯ. ನಿಮ್ಮ ಹೃದಯ ಶುದ್ಧಿಯಾಗಿರಬೇಕು. ಹಾಲೆಲೂಯ. ಶುದ್ಧ ಹೃದಯ ಬೇಕು. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ, ಬುಕ್ ಆಫ್ ಪ್ರೋಬ್ಸ್, ಚಾಪ್ಟರ್ 22 ವರ್ಸ್ 11 ನೋಡ್ರಿ. ಶುದ್ಧ ಹೃದಯನ ಅಪೇಕ್ಷಿಸುವ ಸವಿ ಮಾತನಾಡುವ ಮನುಷ್ಯನಿಗೆ ರಾಜನ ಸ್ನೇಹ ದೊರೆಯುತ್ತೆ ಎಂದು ದೇವರ ವಾಕ್ಯ ಹೇಳುತ್ತೆ. ಹಾಲೆಲೂಯ. 1 ಥೆಸಲೋನಿಕನ್ಸ್ ಚಾಪ್ಟರ್ 5 ವರ್ಸ್ 11, ಆದ್ದರಿಂದ ನೀವು ಈಗ ಮಾಡುತ್ತಿರುವಂತೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿ ಮತ್ತು ಒಬ್ಬರನ್ನೊಬ್ಬರ ಬೆಳೆಸಿಕೊಳ್ಳಿ ಅಂತ ಹೇಳಿದ್ರೆ ಗ್ರೋ ಅಪ್ ಆಗಿ ಎನ್ಕರೇಜ್ ಮಾಡಿ. ಇಂಥ ಸ್ನೇಹಿತರಿರಬೇಕು. ಇವರು ಒಳ್ಳೆಯ ಸ್ನೇಹಿತರು. ಮತ್ತು ಜ್ಞಾನೋಕ್ತಿ 27:10, ಬುಕ್ ಆಫ್ ಪ್ರೋಬ್ಸ್ ಚಾಪ್ಟರ್ 27 ವರ್ಸ್ 10, ನಿನ್ನ ಸ್ವಂತ ಸ್ನೇಹಿತನನ್ನು, ನಿನ್ನ ತಂದೆಯ ಸ್ನೇಹಿತನನ್ನು ಕೈ ಬಿಡಬೇಡ, ನಿನ್ನ ಆಪತ್ತಿನ ದಿನದಲ್ಲಿ ನಿನ್ನ ಸಹೋದರನ ಮನೆಗೆ ಹೋಗಬೇಡ, ದೂರದಲ್ಲಿರುವ ಸಹೋದರನಿಗಿಂತ ಹತ್ತಿರದ ನೆರೆಯನ್ನು ಲೇಸು ಅಂತ. ಪ್ರೈಸ್ ಗಾಡ್. ನಿನ್ನ ಸ್ವಂತ ಸ್ನೇಹಿತನನ್ನು, ನಿನ್ನ ತಂದೆಯ ಸ್ನೇಹಿತನನ್ನು ಕೈ ಬಿಡಬೇಡ. ಹಾಲೆಲೂಯ. ಅದೇ ಪ್ರಕಾರವಾಗಿ ನಿಮ್ಮ ಸ್ನೇಹಿತ, ಒಳ್ಳೆ ಫ್ರೆಂಡು, ನಿಮ್ಮ ತಪ್ಪು ಮಾಡ್ಬೋದು, ತಪ್ಪು ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ, ಮಿಸ್ಟೇಕ್ಸ್ ಮಾಡ್ಬೋದು, ಆದರೆ ಕ್ಷಮಿಸ್ರಿ. ಅವನು ಒಳ್ಳೆಯ ಸ್ನೇಹಿತ ಅಂತೇಳಿ ಗೊತ್ತು ಮಾಡಿಕೊಂಡು ಅವನು ಒಳ್ಳೆ ಸ್ನೇಹಿತನಾಗಿದ್ದರೆ ಮಾತ್ರ ಅವನೇನು ಮಾಡಿರಿ ಅಂತ ಹೇಳಿದ್ರೆ ನಿಮ್ಮ ಜೊತೆಗಿಡ್ಕೊಳ್ರಿ, ಅವನ ಜೊತೆಲಿರ್ರಿ. ಒಂದು ವೇಳೆ ಅವನೇನಾದ್ರು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರೋದಾದರೆ ಎಫಿಷಿಯನ್ಸ್ ಚಾಪ್ಟರ್ 4 ವರ್ಸ್ 32 ಹೇಳುತ್ತೆ, ದೇವರು ಕ್ರಿಸ್ತನ ಮೂಲಕ ನಿಮ್ಮನ್ನು ಕ್ಷಮಿಸಿದಂತೆ ಒಬ್ಬರಿಗೊಬ್ಬರು ದಯೆಂದಿರಿ, ಕೋಮಲ ಹೃದಯದಿಂದಿರಿ, ಒಬ್ಬರನ್ನೊಬ್ಬರು ಕ್ಷಮಿಸಿ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಒಳ್ಳೆ ಫ್ರೆಂಡ್ಸ್ಗಳು ಬರ್ಬೋದು, ಆದರೆ ಬಂತು ಅಂತ ಹೇಳಿದ್ರೆ ನೀವು ಒಬ್ಬರನ್ನೊಬ್ಬರು ಕ್ಷಮಿಸ್ಕೊಳ್ರಿ. ನೀವು ಒಬ್ಬರನ್ನೊಬ್ಬರಲ್ಲಿ ಐಕ್ಯತೆಯಿಂದ ಇರ್ರಿ. ಹಾಲೆಲೂಯ. ಸೊ ಹಾಗಾಗಿ ಯಾರು ಗುಡ್ ಫ್ರೆಂಡ್ಸ್, ಒಳ್ಳೆ ಸ್ನೇಹಿತರು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಪ್ರಿಯ ಸೋದರ ಸೋದರಿಯರೇ, ಈ ಸಂದೇಶವನ್ನು ಕೇಳ್ತಿರೋಂಥ ನಾನು ನಿಮ್ಮೆಲ್ಲರಿಗೂ ಪುನರಾವರ್ತಿ ಕೇಳ್ಕೊಳ್ತೇವೆ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ, ಈ ಸಂದೇಶ ನಿಮ್ಮೊಂದಿಗೆ ಮಾತನಾಡಿರುವುದಾದರೆ, ಇದನ್ನು ಬೇರೆ ಯವನಸ್ಥರಿಗೆ, ನಿಮ್ಮ ಸ್ನೇಹಿತರುಗಳಿಗೆ ಇದನ್ನು ಹಂಚ್ಕೊಳ್ರಿ. ಯಾಕಂದರೆ ದೇವರ ವಾಕ್ಯ ಎಲ್ಲರಿಗೂ ಬೇಕಾಗಿರುವಂಥದ್ದಾಗಿದೆ. ಯಾಕಂತೇಳಿದ್ರೆ ಜನಗಳಿಗೆ, ಅನೇಕರಿಗೆ ಫ್ರೆಂಡ್ಸ್ ಅಂತ ಹೇಳಿದ್ರೆ ಗೊತ್ತಿಲ್ಲ, ಫ್ರೆಂಡ್ಶಿಪ್ ಅಂತ ಹೇಳಿದ್ರೆ ಗೊತ್ತಿಲ್ಲ. ಯಾರ್ಯಾರೋ ಫ್ರೆಂಡ್ಸ್ಗಳನ್ನ ಮಾಡ್ಕೊಳ್ತಾರೆ, ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಂಡಿರೋದನ್ನು ನೋಡ್ತೇವೆ. ಹಾಗಾಗಿ ಒಳ್ಳೆಯ ಸ್ನೇಹಿತರು ಯಾರು, ಈ ಕೆಟ್ಟ ಸ್ನೇಹಿತರುಗಳು ಅಂತ ಹೇಳಿದ್ರೆ ಯಾರು, ಇದೆಲ್ಲವನ್ನು ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಇದನ್ನು ನೀವು ಬೇರೆಯವ್ರಿಗೆ ಹಂಚುವಾಗ, ಬೇರೆಯವ್ರಿಗೆ ಇದನ್ನು ಶೇರ್ ಮಾಡುವಾಗ ಖಂಡಿತವಾಗಿ ದೇವರು ಅವರೊಂದಿಗೆ ಸಹ ಮಾತನಾಡ್ತಾರೆ. ಅವರು ಯಾವ ಸ್ಥಿತಿಲಿದ್ದಾರೆ, ಯಾರು ನಿಜವಾದ ಸ್ನೇಹಿತರು ಅಂತೇಳಿ ಅವ್ರಿಗೂ ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ಹಾಗಾಗಿ ಈ ಸ್ನೇಹಿತರ ಬಗ್ಗೆನೇ ನಮಗೆ ಬರ್ಡನ್ ಇರೋದ್ರಿಂದ, ಅಂದರೆ ನಮ್ಮ ಭಾರ ಇರೋದ್ರಿಂದ ಒಳ್ಳೆಯ ಸ್ನೇಹಿತರುಗಳನ್ನ ಮಾಡ್ಕೊಳ್ಬೇಕು. ಯಾಕಂತೇಳಿದ್ರೆ ಅನೇಕರು ಈ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ಈ ಸ್ನೇಹಿತರು ಅಂತೇಳಿ ಈ ಮಾಡರ್ನೈಸೇಷನ್ ಏನಿದೆ, ಆಧುನಿಕತೆ ಅಂತೇಳಿ ಸ್ನೇಹ ಅಂತೇಳಿದ್ರೆ ಸ್ನೇಹದ ಬಗ್ಗೆನೇ ಗೊತ್ತಿಲ್ಲದೇ ಅವ್ರೇನು ಮಾಡಿದ್ರೆ ಸುಮ್ಮನೆ ಎಲ್ಲರೂ ಫ್ರೆಂಡ್ಸು ಅಂತೇಳಿ ತಿಳ್ಕೊಂಡು
ಅವರದೇ ಆದ ಆಲೋಚನೆ ಹೊಂದ್ಕೊಂಡಿದ್ದಾರೆ. ಆದರೆ ದೇವರ ವಾಕ್ಯದ ಆಧಾರದಲ್ಲಿ ನಿಜವಾದ ಸ್ನೇಹಿತರು ಯಾರು ಅಂತೇಳಿ ಅವ್ರು ತಿಳಿಸುವಾಗ ನಿಜವಾಗಿ ಅರ್ಥ ಆಗುತ್ತೆ. ಹೌದು, ನಿಜವಾದ ಸ್ನೇಹಿತರು ಯಾರು, ಹೇಗಿರ್ತಾರೆ, ಯಾರು ನಿಜವಾದ ಸ್ನೇಹಿತರು, ಅವರ ಸ್ವಭಾವಗಳು, ಗುಣಗಳು ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಸಂದೇಶವನ್ನು ಹೆಚ್ಚು ಜನಗಳಿಗೆ ನೀವು ಶೇರ್ ಮಾಡಿರಿ, ದೇವರ ವಾಕ್ಯಗಳು ರೀಚ್ ಆಗಲಿ ಅಂತೇಳಿ ನಾವು ಕರ್ತನಾದ ಯೇಸುವಿನ ನಾಮದಲ್ಲಿ ಕೇಳ್ಕೊಳ್ತೇವೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.